ವೀಕ್ಷಕರ ಮಿತ್ರರೇ ಗುರುಮಕ್ಕಳೇ, ಯಾರು ಏನೇ ಮಾಡಿರಲಿ ಮಾಟ ಮದ್ದು ಅವರೆಲ್ಲೇ ಹಾಕಿರಲಿ, ಹೊಲದಲ್ಲಿ ಅಕ್ಕಪಕ್ಕ ದನಗಳ ಕೊಟ್ಟಿಗೆ, ಮನೆ ಒಳಗೆ ಹೊರಗೆ ಎಲ್ಲಾದರೂ ಮನೆ ಮೇಲೆ ಎಲ್ಲಾದರೂ ಅವ್ರು ಏನೋ ಮಾಟ ಮಾಡಿರಲಿ, ನೀವು ಇದನ್ನು ಎಲ್ಲ ಕಡೆ ಚೆಲ್ಲಿ. ಮನೆಯ ಒಳಗೆ ಹೊರಗೆ, ಮನೆಯ ಒಳಗೆ ಬೆಡ್ರೂಮ್ಗಳಲ್ಲಿ, ಕಾರ್ನರ್ಗಳಲ್ಲಿ, ಹಾಗೆ ಹೊಲದ ಹತ್ರ, ಹಾಗೆ ದನದ ಕೊಟ್ಟಿಗೆ ಹತ್ರ, ಹಾಗೆ ನಮ್ಮ ಗಾಡಿಗಳಲ್ಲೂ ಟೂ ವೀಲರ್ ಮೇಲೆ, ಟೂ ವೀಲರ್ ಒಳಗೆ, ಹಾಗೆ ಕಾರು, ಇನ್ನೊಂದು 3 ವೀಲರ್ 4 ವೀಲರ್ ಎಲ್ಲ ಕಡೆ ಇದನ್ನು ಚೆಲ್ಲಿ. ಪೌಡರ್ನ, ಈ ಪುಡಿಯನ್ನು ಚೆಲ್ಲಿ ಹಾಗೆ ಇದನ್ನು ಕಟ್ಕೊಳ್ಳಿ. 3 ವೀಲರಲ್ಲಿ 4 ವೀಲರಲ್ಲಿ ಕಾರಲ್ಲೆಲ್ಲ, ಹಾಗೆ ಮನೆಯಲ್ಲಿ ತೋಟಗಳ ಹತ್ರ. ಓಕೆನಾ? ಇದು ಉಪಯೋಗ ಬರುತ್ತೆ. ಶತ್ರು ದೃಷ್ಟಿ ನಾಶ ಆಗುತ್ತೆ, ಶತ್ರುಗಳ ಕಾಟ ನಾಶ ಆಗುತ್ತೆ, ಮಾಟ ಯಾರೇ ಮಾಡಿರಲಿ ಕ್ಯೂರ್ ಆಗುತ್ತೆ. ಗೊತ್ತಾಯ್ತಲ್ಲ? ಎಲ್ಲವನ್ನು ಗುರು ದೈವದ ಮೇಲೆ ಭಾರ ಆಗಬೇಕು. ಓಕೆನಾ? ಇಷ್ಟು. ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಭಕ್ತರ ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಇದೇನು ಗುರುಗಳು ಯಾವುದೋ ಒಂದು ಕನ್ನಡಿ ಹಿಡ್ಕೊಂಡಿದ್ದಾರೆ, ಕನ್ನಡಿ ಯಾವುದೋ ಚಕ್ರ ಕನ್ನಡಿ ಹಿಡ್ಕೊಂಡಿದ್ದಾರೆ, ಒಂದು ಡಬ್ಬ ಹಿಡ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಬೇಡಿ. ಇದು ಒಂದು ಮಹಾಯಂತ್ರ. ಮಹಾಕಾಳಿ ಭೈರವೇಶ್ವರ, ನರಸಿಂಹ, ಉಗ್ರ ನರಸಿಂಹ, ಹಾಗೆ ದಶಾವತಾರ ಶ್ರೀಮನ್ನಾರಾಯಣನ ಅವತಾರಗಳು, ಕಲ್ಕಿ ಅವತಾರವರೆಗೂ ಸೇರಿ 11 ಅವತಾರಗಳು. 11 ಅವತಾರಗಳು, ಪಂಚಮುಖಿ ಹನುಮಾನಿಂದ ರುದ್ರಾವತಾರಿ, ಹಾಗೆ ಶಿವನ ಮಹಾಕಾಳಿವರೆಗೂ, ಶಕ್ತಿಗಳು ನವಶಕ್ತಿವರೆಗೂ ಇದೊಂದು ಯಂತ್ರ, ಮಹಾಕಾಳಿ ಯಂತ್ರ. ಹಾಗೆ ನವಗ್ರಹಗಳು, ಪಂಚಭೂತಗಳ ಶಕ್ತಿ ಇದು. ಈ ಡಬ್ಬದಲ್ಲಿ ಏನಿದೆ ಅಂತ ಕೇಳ್ತೀರಾ? ಹೇಳ್ತೀನಿ. ಇದು ನೋಡಿ, ಕನ್ನಡಿ ಥರ ಇದೆ. ವಾಸ್ತು ಗ್ರಹಗಳ ಒಂದು ಸ್ಥಾನಮಾನ ಹೆಚ್ಚು ಕಮ್ಮಿ ದೋಷ ಆದರೆ ಮನೆಯಲ್ಲಿ ವಾಸ್ತು ಸರಿ ಇರೋದಿಲ್ಲ. ಮನೆಯಲ್ಲಿ ವಾಸ್ತು ಸರಿಯಿಲ್ಲ ಅಥವಾ ನೆಗೆಟಿವ್ ಏನಾದರೂ ಕೆಟ್ಟ ಶಕ್ತಿಗಳ ಕಾಟ ಇದ್ದರೆ ಮನೆಯಲ್ಲಿ ಅವುಗಳನ್ನು ಕಂಡು ಹಿಡಿಯೋದು ಹೇಗೆ? ಕಂಡು ಹಿಡಿಲಿಕ್ಕಾಗುತ್ತಾ? ಈಗ ಯಾರೋ ಕೆಟ್ಟದ್ದು ಮಾಡಿಸ್ಬಿಟ್ಟಿದ್ದಾರೆ, ಯಾರೋ ಮಾಟ ಮದ್ದು ಮಾಡಿಸ್ಬಿಟ್ಟಿದ್ದಾರೆ. ಈಗ ಮನೆಯಲ್ಲಿ ಎಮ್ಮೆಗಳು, ಕುರಿಗಳು, ಮೇಕೆಗಳು, ಕೋಳಿಗಳು, ಹಸುಗಳು, ಇನ್ನೊಂದು ಮತ್ತೊಂದು ಏನೋ, ಅಥವಾ ಮನುಷ್ಯರೇ ಒಬ್ಬರಾದ್ಮೇಲೆ ಒಬ್ಬರು ಸಾಯ್ತಿರ್ತಾರೆ, ಒಬ್ಬರಾದ್ಮೇಲೆ ಒಬ್ಬರು ಕಾಯಿಲೆಗಳು ಬರೀತಿರ್ತಾರೆ. ಹಾಗೆ ಹಸುಗಳು ಒಂದು ಹಸು ಆದಮೇಲೆ ಇನ್ನೊಂದು ಹಸು, ಇನ್ನೊಂದು ಹಸು ಆದಮೇಲೆ ಇನ್ನೊಂದು ಹಸು ತೀರೋಗ್ತಾ ಇರ್ತವೆ, ಸತ್ತೋಗ್ತಾ ಇರ್ತವೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಚಿತ್ರದುರ್ಗದ ಕಡೆ ಪಾಪ ಯಾರು 100/60 ಒಂದು ಒಳ್ಳೆ ಶೆಡ್ ಹಾಕಿ ಹಸುಗಳಿಗೆ, ಅಲ್ಲಿ ಸುಮಾರು ಹಸುಗಳು 10-20 ಅಲ್ಲ, ಸುಮಾರು 100 ಎಷ್ಟೋ ಹಸುಗಳು. ಪಾಪ ಒಂದು ಹಸು ಬಂದು 1.5 ಲಕ್ಷ 2 ಲಕ್ಷ ಹಂಗೆ ಕೊಟ್ಟು ತಂದು ಮೇಯಿಸಿದ್ದಾರೆ. ಆದರೆ ಅವು ಒಂದಾದಮೇಲೆ ಒಂದು ಸಾಯ್ತಿದೆ. ಆದರೆ ಅವರು ದೈವಭಕ್ತರು, ಅವರು ಕೂಡ ದೈವಭಕ್ತರೇ, ದೇವಿಯನ್ನು ಆರಾಧಿಸ್ತಾರೆ. ಈ ವಿಚಾರನ ನಮಗೆ ಬೆಂಗಳೂರಲ್ಲಿ ಒಬ್ಬರಿದ್ದಾರೆ ಗುರುಗಳು, ಅವರು ಹೇಳಿದ್ದು ಈ ರೀತಿ ಆಗ್ಬಿಟ್ಟಿದೆ ಹಸುಗಳ ಪರಿಸ್ಥಿತಿ. ಅವರು ಲಕ್ಷಾಂತರ ರೂಪಾಯಿ ಕೊಟ್ಟು ತಂದಿದ್ದಾರೆ, ಒಂದಾದ್ಮೇಲೆ ಒಂದು ಸಾಯ್ತಾ ಇದೆ. ಯಾರೋ ಏನೋ ಮಾತ್ರ ಅವ್ರ ಕಡೆಯವರು ಮಾಡಿಸ್ಬಿಟ್ಟಿದ್ದಾರೆ. ಶತ್ರುಗಳು ಇರ್ತಾರಲ್ಲ ಎಲ್ಲರಿಗೂ. ಪಾಪ ಅಲ್ಲಿ ಯಾರೋ ಲೇಡೀಸ್ ಇರಬೇಕು, ಯಾರೋ ಅವರು ದೇವಿಯನ್ನು ಆರಾಧಿಸ್ತಾರಂತೆ, ಮಹಾಕಾಳಿನ, ಚೌಡೇಶ್ವರಿ, ಚಾಮುಂಡೇಶ್ವರಿನ ಏನೋ ಆರಾಧಿಸ್ತಾರೆ. ಅವ್ರ ಮೇಲೆ ಆ ಅಮ್ಮ ಆ ರೀತಿ ಮಾಡಬಾರ್ದು, ಆ ಅಮ್ಮ ಆರಾಧಿಸ್ಬಾರ್ದು, ಆ ಅಮ್ಮ ದೇವಿಯನ್ನು ಆರಾಧಿಸ್ಬಾರ್ದು, ಆ ಅಮ್ಮ ಆ ಗುಡಿನಲ್ಲಿ ಇರಬಾರ್ದು, ಆ ದೇವಸ್ಥಾನದಲ್ಲಿ ಇರಬಾರ್ದು. ಹೀಗೆ ಕೆಲವರಿಗೆ ಹೊಟ್ಟೆ ಉರಿ ಇರುತ್ತೆ, ದ್ವೇಷ. ಅವ್ರ ರಿಲೇಟಿವೇ, ಇನ್ಯಾರು ಬೇರೆಯವರಲ್ಲ, ಅವ್ರ ರಿಲೇಟಿವೇ ಯಾರೋ ಮಾಟ ಮದ್ದು ಮಾಡಿಸ್ಬಿಟ್ಟು ಈಗ ಪಾಪ ಆ ಅಮ್ಮ ಪೂಜೆ ಮಾಡ್ತಾಳಲ್ಲ ದೇವಸ್ಥಾನ ಗುಡಿನಲ್ಲೇ, ಅವ್ರ ಮನೆಯವ್ರಿಗೂ ಮೈ ಸರಿ ಇರಲ್ಲ, ಕಾಯಿಲೆಗಳು, ಹಸುಗಳು ಸಾಯ್ತಾಯಿದಂತೆ. ಪಾಪ ಆ ರೀತಿ ಕಷ್ಟ ಹೇಳ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಒಬ್ಬರು ಗುರುಗಳಿದ್ದಾರೆ, ನನಗೆ ಪರಿಚಯ ಇರೋರು, ಅವ್ರಿಗೆ ಅವ್ರು ಹೇಳ್ಕೊಟ್ಟಿದ್ದಾರೆ. ಅವ್ರು ನನ್ನ ಹತ್ರ ಹೇಳಿದರು. ಅದಕ್ಕೆ ನಾನು ಪರಿಹಾರ ಏನು ಮಾಡೋದು, ಒಂದು ಪ್ರೋಗ್ರಾಮ್ ಮಾಡೋಣ. ಎಲ್ಲರಿಗೂ ಈ ಕಷ್ಟ ಇರುತ್ತೆ, ಎಲ್ಲ ಕಡೆ ಶತ್ರುಗಳು ಇರ್ತಾರೆ, ಏನೇನೋ ಮಾಟ ಮದ್ದು ಮಾಡಿಸ್ತಾರೆ, ಉದ್ಧಾರ ಆಗೋಕ್ಕೆ ಬಿಡೋಲ್ಲ, ತುಳಿತಿರ್ತಾರೆ. ಅಂಥವ್ರಿಗೆ ಏನು ಮಾಡೋದು, ಹೆಂಗೆ ಕಂಡುಹಿಡಿಯೋದು, ನಮಗೆ ಎಲ್ಲಿ ಏನು ಮಾಟ ಮಾಡಿದ್ದಾರೆ, ಎಲ್ಲಿ ಜಗಳಗಂಟಿ ಬೇರೆ ಅಂತಾರೆ, ಅವುಗಳೆಲ್ಲ ತಂದುಬಿಟ್ಟು ಏನೇನೋ ಮುಳ್ಳುಗಿಡಗಳು ತಂದುಬಿಟ್ಟು ಏನೇನೋ ಮಾತ್ರ ಮಾಡಿಬಿಟ್ಟು ಎಲ್ಲೋ ಭೂಮಿಯಲ್ಲಿ ಊತಾಕ್ಬಿಡ್ತಾರೆ. ಭೂಮಿಗಳಲ್ಲಿ ನಮ್ಮ ಮನೆಗಳ ಹತ್ರ, ತೋಟಗಳ ಹತ್ರ, ದನ ಕೊಟ್ಟಿಗೆ ಹತ್ರ ಇನ್ನೆಲ್ಲ ಊತಾಕ್ಬಿಡ್ತಾರೆ ಭೂಮಿ, ನಮ್ಗೆ ಗೊತ್ತಾಗಲ್ಲ. ಆದರೆ ಅದನ್ನು ನಾವು ಹೇಗೆ ಆ ಒಂದು ನೆಗೆಟಿವ್ ಥಾಟ್ಸು
ಆ ದುಷ್ಟಶಕ್ತಿ, ಆ ದುಷ್ಟ ಕ್ಷುದ್ರ ಮಾಂತ್ರ ಏನು ಮಾಡಿರ್ತಾರೆ ಅವರು ಮಾಯಾಮಾಟ ಮದ್ದು, ಅದನ್ನು ಹೋಗಲಾಡಿಸ್ಬೇಕು, ಅದನ್ನು ಕ್ಯೂರ್ ಮಾಡಬೇಕು, ಶುದ್ಧ ಮಾಡಬೇಕು, ಅದನ್ನು ನಾಶ ಮಾಡಬೇಕಾದ್ರೆ ಅದಕ್ಕಿರೋದು ಇದು ಒಂದೇ ದಾರಿ. ಇಂಥ ಹಲವಾರು ದಾರಿ ಇರ್ಬೋದು. ಸದ್ಯಕ್ಕೆ ನೋಡಿದ್ರಲ್ಲಿ ಹಿಂದುಗಡೆ ಯಂತ್ರ ಇದೆ ಬೀಜಾಕ್ಷರ ಮಂತ್ರಗಳಿಂದ. ಈ ಯಂತ್ರ ಬಂದು ಗಣಪತಿ, ಕುಮಾರಸ್ವಾಮಿ, ಮಹಾಕಾಳಿ, ಭೈರವೇಶ್ವರ, ನರಸಿಂಹ, ದಶಾವತಾರ ಇತ್ಯಾದಿ ಇಷ್ಟು. ಹಾಗೆ ನವಗ್ರಹ ದೇವತಾ ಶಕ್ತಿಗೆ ಸಂಬಂಧಪಟ್ಟಿದ್ದು. ಹಾಗೆ ನೋಡಿ ಇಲ್ಲಿ ಇದು ಬಂದು ವಾಸ್ತು ದೋಷ. ನೋಡ್ರಿ, ಮನೆಗಳಲ್ಲಿ ಗ್ರಹಬಲಗಳು ನಮ್ಮ ಮನೆಗೆ ಸರಿ ಇಲ್ಲ ಅಂದರೆ, ನಮ್ಮ ಹಣೆಯಲ್ಲಿ ಗ್ರಹಬಲಗಳು ಸರಿ ಇಲ್ಲ ಅಂದರೂ ಕಷ್ಟನೇ. ಮನೆ ಅಕ್ಕಪಕ್ಕ ಮನೆ ಒಳಗೆ ವಾಸ್ತು ದೋಷ ಇದ್ರೂ ಕಷ್ಟನೇ, ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ವಾಸ್ತು ಎಲ್ಲ ಸರಿ ಇದೆ, ಮನೆ ಮುಂದೆ ಗಿಡಗಳು ಉಣಿದ್ವಿ, ಹೂ ಗಿಡಗಳು ಉಣಿದ್ವಿ, ಮನೆ ಆ ಕಡೆ ಅಡುಗೆ ಮನೆ ಇದೆ, ಈ ಕಡೆ ಬಚ್ಚಲ ಮನೆ ಇದೆ, ಸ್ನಾನದ ಮನೆ ಇದೆ, ಆ ಕಡೆ ಮೇಲೆ ಟ್ಯಾಂಕ್ ಇದೆ, ಎಲ್ಲ ವಾಸ್ತು ಕರೆಕ್ಟಾಗಿದೆ ಅಂತ ಇಟ್ಕೊಳ್ಳಿ. ಆದರೆ ಗ್ರಹಬಲ ಸರಿ ಇಲ್ಲ ಅಂದರೆ ಏನು ಮಾಡ್ತೀರಾ? ಗ್ರಹದೋಷ ಆದರೆ ನಿಮ್ಮ ವಾಸ್ತು ಸರಿದ್ದರೂ ಕೂಡ ಪ್ರಯೋಜನ ಆಗಲ್ಲ. ಹಾಗೆ ಗ್ರಹಬಲಗಳೆಲ್ಲ ಸರಿ ಇದೆ ಅಂತ ಇಟ್ಕೊಳ್ಳಿ, ಮನೆಯಲ್ಲಿ ವಾಸ್ತು ದೋಷ ಇದ್ದರೂ ಕೂಡ ನಿಮಗೆ ಕಷ್ಟಗಳೇ, ದಾರಿದ್ರನೇ. ಸರಿ, ಈ ಕಡೆ ವಾಸ್ತುನೂ ಸರಿ ಇದೆ, ಆ ಕಡೆ ಗ್ರಹಬಲಗಳು ಸರಿ ಇದೆ, ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಳಕ್ಕೆ ಬರೋಲ್ಲ. ಯಾರೋ ಏನೋ ಮಾಟ ಮದ್ದು ಮಾಡಿರ್ತಾರೆ, ಅವಾಗ ಏನು ಮಾಡ್ತೀರಾ? ಅದಕ್ಕೆ ಈ ಪರಿಹಾರ. ಯಾರು ಏನೇ ಮಾಡಿರಲಿ ನೋಡ್ರಿ, ಇದು ಯಂತ್ರ. ಇದನ್ನು ನೀವು ಗಾಡಿಗಳಲ್ಲೂ ಕಟ್ಕೋಬೋದು, 3 ವೀಲರು 4 ವೀಲರಲ್ಲೂ ಕಟ್ಕೋಬೋದು, ಬಸ್ಸು ಲಾರಿನಲ್ಲೂ ಕಟ್ಕೋಬೋದು. ಈ ಥರ ಹೆಂಗಿರುತ್ತೆ, ಹಿಂದ್ಗಡೆ ಯಂತ್ರ ಇರುತ್ತೆ. ಇದು ಬೀಜಾಕ್ಷರ ಮಂತ್ರಗಳಿಂದ ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಯಾವ ರೀತಿ ಮಾಡಿರೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ, ಯಾವ ರೀತಿ ಮಾಡೋದು, ಇದಕ್ಕೆ ಎಷ್ಟು ವಸ್ತುಗಳು ಬಳಸ್ತೀವಿ, ಏನೇನು ಬಳಸ್ತೀವಿ ಅಂತ ತೋರಿಸ್ಕೊಡ್ತೀನಿ ನಾನು. ಹಾಗೆ ಡಬ್ಬದಲ್ಲಿ ಏನಿದೆ ನೋಡೋಣ. ಇದನ್ನು ಮನೆಯಲ್ಲಿ ಬಾಗಿಲ ಮೇಲೆ ಕಟ್ಬೋದು, ದೇವ್ರ ಮನೆ ಮುಂದೆ ಕಟ್ಬೋದು, ಗಾಡಿಗಳಲ್ಲಿ ಕಟ್ಕೋಬೋದು. ಇದು ಓಕೆನಾ? ನೀವು ದನದ ಕೊಟ್ಟಿಗೆ ಅಲ್ಲಿ ಇಲ್ಲಿ ಕೂಡ ಕಟ್ಬೋದು, ಅಥವಾ ತೋಟಗಳ ಹತ್ರ ಕೂಡ ಕಟ್ಬೋದು. ಓಕೆನಾ? ನೋ ಪ್ರಾಬ್ಲಮ್. ಇದು ಇನ್ನು ಇದರ ಕಥೆ ಏನಪ್ಪ ಅಂದರೆ, ಇದನ್ನು ನಾನು ತೋರಿಸ್ತೀನಿ. ಇದು ನೋಡ್ರಿ, ಇದರಲ್ಲಿ ಒಂದು ಕವರ್ ಇರುತ್ತೆ, ಇದು ಕೂಡ ಬೇಕು, ಇವೆರಡೂ ಬೇಕು. ಇದರಲ್ಲಿ ಏನೇನಿದೆ ಅಂದರೆ, ಒಂದು ಕವರ್ನಲ್ಲಿ ನಾನು ಸಾಕಷ್ಟು ಗಿಡಮೂಲಿಕೆಗಳು, ಕಾಳುಗಳು, ಹಾಗೆ ಗೋರಜನ, ಕಸ್ತೂರಿ, ಇನ್ನೂ ನಾಗಸಿಂಧೂರ ಇದೆಲ್ಲ ಹಾಕಿ ಇದರಲ್ಲಿ ಪುಡಿಗಳಿರುತ್ತೆ, ಬಿಳಿ ಸಾಸಿವೆ ಇದೆಲ್ಲ ಇರುತ್ತೆ ನೋಡಿ ಪುಡಿ. ಇದರಲ್ಲಿ ಒಂದು ಡಬ್ಬ ಇದೆ. ಇಷ್ಟು ಪುಡಿಗಳು, ಏನೇನೋ ಗಿಡಮೂಲಿಕೆಗಳು, ಕಾಳುಗಳು, ಆಮೇಲೆ ಅದು ಇದು ಹಾಕಿ ಇದು ಮಾಡಿರ್ತಕ್ಕಂಥ ಯಂತ್ರ. ಇದು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ನೀವು ನೋಡ್ಕೊಳ್ಳಿ. ಇದು ಯಂತ್ರ ಗೊತ್ತಾಯ್ತಲ್ಲ, ನಿಮಗೆ ತೋರಿಸ್ತೀನಿ. ಯಂತ್ರ ನೋಡ್ಕೊಬಿಡಿ. ಇದು ಗಿಡಮೂಲಿಕೆಗಳ ಯಂತ್ರ ಗೊತ್ತಾಯ್ತಲ್ಲ. ಇದು ಏನಕ್ಕಿದು? ಕಷ್ಟಗಳು, ದುಷ್ಟಶಕ್ತಿಗಳು, ದುಷ್ಟರು ಏನೇ ಮಾಡಿರಲಿ ಅದಕ್ಕಿದು ಒಂದು ಯೂಸ್ ಆಗುತ್ತೆ ಗೊತ್ತಾಯ್ತಲ್ಲ. ಅದಕ್ಕಿದು ಯೂಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅದಕ್ಕಿದು ಯೂಸ್ ಆಗುತ್ತೆ ಗೊತ್ತಾಯ್ತಲ್ಲ. ಅದಕ್ಕಿದು ಯೂಸ್ ಆಗುತ್ತೆ. ನೀವೇನು ಮಾಡಬೇಕು? ಇದನ್ನು ಯೂಸ್ ಮಾಡ್ಕೋಬೇಕು ಗೊತ್ತಾಯ್ತಿಲ್ಲ. ಹೇಗೆ ಇದನ್ನು ತಯಾರು ಮಾಡೋದು ನೀವೇ ಕಲ್ತ್ಕೋಬೋದು, ನೀವೇ ಮಾಡ್ಬೋದು. ಕೆಲವು ಗುರುಗಳಿರ್ತಾರೆ, ಅವರು ಇದನ್ನು ಮಾಡಿ ತೋರಿಸ್ತಾರೆ. ಇನ್ನೂ ಕೆಲವರು ಮಾಡ್ಕೋತಾರೆ, ಬೇರೆಯವ್ರಿಗೆ ಕೊಡ್ತಾರೆ. ಓಕೆನಾ? ಇದಿರುತ್ತೆ ನೋಡ್ಕೊಳ್ಳಿ. ಓಕೆನಾ? ಹೇಗೆ ಮಾಡೋದು ಅಂತ, ಏನೇನು ಬಳಸ್ತಾರೆ ಈ ವಸ್ತುಗಳು ಅಂತ ನೋಡೋಣ. ನೋಡಿ, ಇದಕ್ಕೆ ಇದು ಬಂದು ನೋಡ್ರಿ ಗೋರಜನ ಬಳಸ್ತಾರೆ ಒಂದು. ಆಮೇಲೆ ಇದು ಬಂದು ಏನು ಗೊತ್ತಾ, ಅಂಜನಾ ಥರ ಇರುತ್ತೆ. ಅಂಜನಾ ಥರ ಕಾಡಿಗೆ, ಮಕ್ಕಳಿಗೆ ಕಾಡಿಗೆಲ್ಲ ಇಡ್ತಾರೆ, ಅಂಜನಾ ಥರ ಇರುತ್ತೆ. ಅರ್ಕಜನ, ಓಕೆ ತಾನ? ಅರ್ಕಜನ, ಇದು ಅರ್ಕಜನ ನೋಡ್ಕೊಬಿಡಿ. ಇದೊಂದು ಬಳಸ್ತೀವಿ. ಆಮೇಲೆ ಬಂದು ಇದು ಕಸ್ತೂರಿ ಗೊತ್ತಲ್ಲ, ಇದೊಂದು. ಆಮೇಲೆ ನಾಗಸಿಂಧೂರ ನೋಡಿ, ಇದು ನಾಗಸಿಂಧೂರ. ನಿಮ್ಗೆ ಈಗಾಗಲೇ ಗೊತ್ತಿದೆ ನಾಗಸಿಂಧೂರ ಬಗ್ಗೆ ವೀಡಿಯೋಗಳಾಗಿದ್ದೀನಿ. ಇದು ಕೂಡ ಇದಕ್ಕೆ ಬಳಸ್ತೀವಿ. ಈ ಯಂತ್ರ ತಯಾರು ಮಾಡಬೇಕಾದ್ರೆ ಇಷ್ಟು ವಸ್ತುಗಳು ಬೇಕು, ಅದಕ್ಕೆ ನಾನು ತೋರಿಸ್ತಾರೋದು, ನೆನ್ಪಿಟ್ಕೊಳ್ಳಿ. ಇದು ಬಂದು ಅಶ್ವಿನಿ ಗಂಧ. ಓಕೆ, ಇದು ಕೂಡ ಬೇಕು. ಆಮೇಲೆ ಮೇಯ್ನ್ ನೋಡ್ರಿ, ಬಿಳಿ ಸಾಸಿವೆ ಬೇಕು, ನೆನ್ಪಿಟ್ಕೊಳ್ಳಿ. ಬಿಳಿ ಸಾಸಿವೆ ಏನಿದು? ಬಿಳಿ ಸಾಸಿವೆ ಇರುತ್ತೆ. ಆಮೇಲೆ ನೋಡ್ರಿ, ಇದು ಅವನ ಗೊತ್ತಲ್ಲ, ಅವನ ಇದ್ರೊಳಗಡೆ ಇರುತ್ತೆ. ಹೇಗೆ ಇದೆಲ್ಲ ಇರುತ್ತೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ಇದು ಪುಡಿ ಇರುತ್ತೆ ಗಿಡಮೂಲಿಕೆಗಳಿಂದ, ಇದು ಗಿಡಮೂಲಿಕೆಗಳದ್ದು, ಇದು ಕೂಡ ಬಳಸಲಾಗುತ್ತೆ. ಆಮೇಲೆ ಇದ್ರ ಜೊತೆಗೆ ನೋಡು, ದಶಾನಗಮ್ ಅಂತ ಬರುತ್ತೆ. ಮೀನಾಕ್ಷಿ ದಶಾನಗಮ್ ಅಂತ ಬರುತ್ತೆ. ದಶಾನಗಮ್ ಅಂತ ಇದು ಪುಡಿ ಇರುತ್ತೆ, ಈ ಥರ ಪೌಡ್ರ್ ಇರುತ್ತೆ. ಇದು ಕೂಡ ಬಳಸ್ತೀವಿ. ಗಿಡಮೂಲಿಕೆಗಳು 108 ಗಿಡಮೂಲಿಕೆಗಳು ಇರ್ತದೆ ಇದರಲ್ಲಿ ಗೊತ್ತಾಯ್ತಲ್ಲ. 108 ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಪೌಡರ್ ಇದು ಗೊತ್ತಾಯ್ತು ಅಂದರೆ, ಇವೆಲ್ಲ ನೀವು ಇದಕ್ಕೆ ಉಪಯೋಗಿಸ್ತಾರೆ. ಇದಕ್ಕೆ ಉಪಯೋಗಿಸಿ ಮಾಡೋದು ಹೇಗೆ, ಯಂತ್ರ ಮಾಡೋದು ಅಂತ ನೋಡ್ರಿ. ಯಂತ್ರನ ಹೇಗೆ ತಯಾರು ಮಾಡೋದು ಅಂತ ನೋಡಿ ನಾವೀಗ.
ಇನ್ನೂ ಸಾಕಷ್ಟು ಏನೇನೋ ಹಾಕಿ ಮಾಡೋದು. ಯಂತ್ರನ ಈಗ ನಾವು ಹೇಗೆ ತಯಾರು ಮಾಡೋದು ಅನ್ನೋದನ್ನ ಈಗ ನೋಡೋಣ ನಾವು, ಓಕೆನಾ? ಇದನ್ನು ವೀಡಿಯೋನ ಲಾಸ್ಟ್ವರೆಗೆ ನೋಡಿ. ಏನೇನಕ್ಕಾಗುತ್ತೆ ಅಂತ ಹೇಳಿದ್ದೀನಿ. ಯಾರೇ ಮಾಯ ಮಾಟ ಮದ್ದು ಮಾಡಿರಲಿ, ಅವ್ರು ಎಲ್ಲಿ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಈ ಪುಡಿನೆಲ್ಲ ಚೆಲ್ಲಬೇಕು. ಇದು ರೆಡಿ ಮಾಡಿದ್ಮೇಲೆ ಏನು ಮಾಡಬೇಕು? ಈ ಪುಡಿನ ಎಲ್ಲ ಕಡೆ ಚೆಲ್ಲಬೇಕು. ಈ ಸಾಸಿವೆ ಗೀಸಿವೆ ಇವೆಲ್ಲ ಹಾಕಿ ಮಾಡಿರ್ತೀವಲ್ಲ, ಇದನ್ನು ಮನೆಯ ಒಳಗೆ ಬೆಡ್ರೂಮ್ಗಳಲ್ಲಿ, ಅಡುಗೆ ಮನೆಯಲ್ಲಿ, ಹಾಲಲ್ಲಿ, ಕಾರ್ನರ್ಗಳಿರುತ್ತಲ್ಲ, ಗೋಡೆ ಸೈಡು, ಹಾಲ್ನಲ್ಲಿ ಗೋಡೆ ಸೈಡು, ಬೆಡ್ರೂಮಲ್ಲಿ ಗೋಡೆ ಸೈಡು, ಕಾರ್ನರ್ಗಳಲ್ಲಿ, ಮೂಲೆಗಳಲ್ಲಿ, ಅಡುಗೆ ಮನೆಯಲ್ಲಿ ಮೂಲೆಗಳಲ್ಲಿ, ಹಾಗೆ ಮನೆ ಹೊರಗಡೆ, ಮನೆ ಮೇಲೆ ಎಲ್ಲ ಇದನ್ನು ಚೆಲ್ಲೋದು. ಹಾಗೆ ದನದ ಕೊಟ್ಟೆ, ಹೊಲ, ಗದ್ದೆ, ತೋಟ, ಎಲ್ಲೆಲ್ಲಿ ನಮ್ಗೆ ಅನುಮಾನ ಇದೆ, ಯಾರೋ ಎಲ್ಲೋ ಏನೋ ಊತ ಹಾಕ್ಬಿಟ್ಟಿರ್ತಾರೆ ಮಾಯಮಾಟ ಮದ್ದು, ಯಾರ ಹತ್ರ ಮಾಡಿಸ್ಕೋಬೋದು ನಮ್ಮನ್ನು ಕೆಡ್ಸೋಕ್ಕೆ, ಅದು ಗೊತ್ತಿಲ್ಲಲ್ಲ. ಅದಕ್ಕೆ ಈಗ ನಾವು ಯಾವ ರೀತಿ ಈ ಯಂತ್ರ ತಯಾರು ಮಾಡೋದು ಅಂತ ನೋಡೋಣ, ಓಕೆನಾ? ಮೊದಲು ದೀಪ ಹಚ್ಕೋಬೇಕು, ಊದ್ಕಡ್ಡಿ ಹಚ್ಬೇಕು, ಆಮೇಲೆ ಬೇಕಾದ ವಸ್ತುಗಳನ್ನು ಅಲ್ಲಿ ಇಟ್ಕೋಬೇಕು. ಏನೇನು ಅಂತ ನಾನು ನಿಮಗೆ ಒಂದೊಂದಾಗ ಆಮೇಲೆ ವಸ್ತುಗಳ ಪರಿಚಯಿಸ್ತೀನಿ, ಗೊತ್ತಾಯ್ತಲ್ಲ? ವಸ್ತುಗಳನ್ನು ಪರಿಚಯಿಸ್ತೀನಿ ನಾನು. ಆಮೇಲೆ ನೋಡಿ, ಇಲ್ಲಿ ಕನ್ನಡಿ ಇದೆ, ಆ ಶ್ರೀಚಕ್ರ ಥರ ಕಾಣುತ್ತಲ್ಲ, ಚಕ್ರ ಥರ, ಅದು ಕನ್ನಡಿ ಇರುತ್ತೆ. ಎಷ್ಟು ಪ್ರಕಾಶಮಾನವಾಗೋದು, ಎನರ್ಜಿ, ಅದರಿಂದ ಎನರ್ಜಿ ನೋಡಿ, ಬೆಳಕು ಪ್ರತಿಫಲನ ಎನರ್ಜಿ ಈ ಕನ್ನಡಿಯಿಂದ. ಇದು ವಾಸ್ತುಗೆ ಸಂಬಂಧಪಟ್ಟಿದ್ದು. ವಾಸ್ತು ದೋಷ, ಶತ್ರು ದೃಷ್ಟಿ ದೋಷಕ್ಕೆ ಕನ್ನಡಿ, ಬಿಳಿ ಸಾಸಿವೆ, ಇದು ಬಿಳಿ ಸಾಸಿವೆ, ಇದು ನೆನ್ಪಿಟ್ಕೊಳ್ಳಿ, ಏನೋ ಇದು ಬಿಳಿ ಸಾಸಿವೆ. ಆಮೇಲೆ ಒಂದು ಬಾಕ್ಸ್ ತೊಗೋಬೇಕಿರುತ್ತೆ, ಖಾಲಿ ಬಾಕ್ಸ್ ಒಂದು. ಆಮೇಲೆ ನೋಡ್ರಿ, ಇದೇನು ಗೊತ್ತಾ ನಿಮಗೆ? ಕಸ್ತೂರಿ, ಇದು ಗೋರಜ, ಗೊತ್ತಾಯ್ತಲ್ಲ? ಆಮೇಲೆ ಭೂತಾಳ, ದೇವ ಭೂತಾಳ ಗೊತ್ತಲ್ಲ? ಆಮೇಲೆ ನೋಡ್ರಿ, ಇದು ನಾಗಸಿಂಧೂರ. ಆಲ್ರೆಡಿ ನೀವು ನೋಡಿದ್ದೀರಾ, ನಾಗಸಿಂಧೂರ ನೋಡಿದ್ದೀರಾ ನೀವು, ನೆನಪಿಟ್ಕೊಳ್ಳಿ. ಇದು ನಾಗಸಿಂಧೂರ ಇರುತ್ತೆ, ನೆನಪಿಟ್ಕೊಳ್ಳಿ. ನೀವು ಲಾಸ್ಟ್ ಟೈಮ್ ವಿಡಿಯೋ ನೋಡಿದ್ರೆ ನಾಗಸಿಂಧೂರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರ. ಇದು ಅಶ್ವಿನಿ ಗಂಧ, ಗೊತ್ತಾಯ್ತಲ್ಲ? ಆಮೇಲೆ ಬಂದು ಹೇಬತಿ, ಇದು ಭಾಳ ಸೆಂಟ್ ಇರುತ್ತಿದ್ದು, ತುಂಬ ಸುಗಂಧ ದ್ರವ್ಯ. ಆಮೇಲೆ ಮೀನಾಕ್ಷಿ, ನಿಮಗೆ ಇದು ಗೊತ್ತಲ್ಲ? ದಶಾಗನ, ಗೊತ್ತಾಯ್ತಲ್ಲ? ಇದು 108 ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಒಂದು ಪುಡಿ ಇರ್ತದೆ ಒಳಗಡೆ, ಆಮೇಲೆ ತೋರಿಸ್ತೀನಿ. ಇದು ಅಷ್ಟೇ ಅವನ, ಇದು ಗಿಡಮೂಲಿಕೆಗಳ ಕಾಯಿ, ಹೂವು, ಅವುಗಳಿಂದ ಬೇರು, ಅವುಗಳಿಂದ ಇವೆಲ್ಲ ಹೋಮಕ್ಕೆ ಇದಕ್ಕೆಲ್ಲ ಬಳಸ್ತಾರೆ ವಸ್ತುಗಳು, ಗೊತ್ತಾಯ್ತಲ್ಲ? ನಾನು ಆಮೇಲೆ ನಿಮ್ಗೆ ಒಂದೊಂದಾಗಿ ವಿವರವಾಗಿ ತೋರಿಸ್ತೀನಿ. ಇವಾಗ ಮೇಯ್ನು ಈಗ ಮೊದಲು ನಾವು ಶುದ್ಧಿ ಮಾಡ್ಕೋಬೇಕು. ಗಂಗಾ ಜಲ ತೊಗೋಬೇಕು ಕೈನಲ್ಲಿ. ಓಂ ಶ್ರೀ ಪಾತಾಳ ಗಂಗಾಚ ಯಮುನಾ ಚೈವ ಗೋದಾವರಿ ಭೀಮಚಂದ್ರ ಆಟಕೇಶ್ವರ ಸಿದ್ದೇಶ್ವರ, ಹೀಗೆ ಗಂಗೆಗಳನ್ನು ನಾವು ಸ್ಮರಣೆ ಮಾಡಿ ಗಂಗಾಜಲಂ ಸಮರ್ಪಯಾಮಿ, ಗಂಗಾಜಲಂ ಸಮರ್ಪಯಾಮಿ, ಗಂಗಾಜಲಂ ಸಮರ್ಪಯಾಮಿ ಅಂತ ಕೆಲವೊಂದು ತೀರ್ಥಕ್ಷೇತ್ರಗಳ ಗಂಗೆಯನ್ನು ನಾವು ತಿಳ್ಕೊಂಡು ಈ ರೀತಿ ಪ್ರೋಕ್ಷಣೆ ಮಾಡಬೇಕು ಗಂಗೆನ. ಆಮೇಲೆ ನಮಸ್ಕಾರ ಮಾಡಬೇಕು. ವಿಘ್ನೇಶ್ವರ ದೇವನಿಂದ ಹಿಡಿದು ಕುಮಾರಸ್ವಾಮಿವರೆಗೂ ಎಲ್ಲ ನಮ್ಮ ಹಿತೈಷಿ ಗುರು ಶಕ್ತಿ, ದೇವತಾ ಶಕ್ತಿ, ಮಾತಾಪಿತಾ ಪೂರ್ವಶಕ್ತಿ, ಹಿತೈಷಿ ಬಂಧು ಮಿತ್ರರಿಗೆ ನಾವು ಸ್ಮರಣೆ ಮಾಡಬೇಕು. ಹಾಗೆ ಪ್ರಕೃತಿ ದೇವರಿಗೆ ಸ್ಮರಣೆ ಮಾಡಬೇಕು. ಹಾಗೆ ದೀಪ ಹಚ್ಚಿರಬೇಕು. ಊದ್ಕಡ್ಡಿ ಘಮ ಘಮ ಅಂತ ಉರಿತಾ ಇರಬೇಕು. ಒಂದು ಒಳ್ಳೆಯ ದೀಪ ಹಚ್ಚಿರಬೇಕು, ನೆನ್ಪಿಟ್ಕೊಳ್ಳಿ. ಆಮೇಲೆ ನೋಡಿ, ಮೊದಲಿಗೆ ನಾವು ಒಂದು ವಸ್ತು, ಇದು ಚಕ್ರ, ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ. ಕನ್ನಡಿ ಇರುತ್ತೆ, ಹಿಂದುಗಡೆ ಏನಿರಲ್ಲ, ಒಂದು ಕ್ಲಾಂಪ್ ಇರುತ್ತೆ ಮಳೆ ಹೊಡೆದು ನೇತಾಕಕ್ಕೆ. ಮಧ್ಯದಲ್ಲಿ ಒಂದು ಕನ್ನಡಿ ಇರುತ್ತೆ, ಸುತ್ತಲೂ ಈ ರೀತಿ ಚಕ್ರ ಥರ ಬರೆದಿರ್ತಾರೆ. ಇದೊಂದು ತಗೋಬೇಕು. ಇದೇನಕ್ಕಂದರೆ ವಾಸ್ತು ಚಕ್ರ, ವಾಸ್ತು ದೋಷ ನಿವಾರಣೆಗೆ. ಆಮೇಲೆ ನೋಡಿ, ಇದು ಬಂದು ಒಂದು ತಾಮ್ರದ ಪಂಚಲೋಹ ತಗಡು, ಅದು ತಗೋಬೇಕು, ಗೊತ್ತಾಯ್ತಲ್ಲ? ಆಮೇಲೆ ಜಟಾ ಮಸೆ, ನಮ್ಮ ಜಯಮ್ಮ ಅವರು ಹೇಳಿದ್ರು ಜಟಾ ಮಸೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಅವರು ಜಟಾ ಮಸೆ ಅಂದ್ಕೊಳ್ಳಿ, ನಾವು ಜಟಾ ಮೀಸೆ, ಭೈರವ, ಮಹಾಕಾಳಿ, ಭೈರವೇಶ್ವರಿ ಮೀಸೆ, ಜಟೆ ಅಥವಾ ಭೈರವೇಶ್ವರ ಮೀಸೆ, ಹಾಗೆ ಋಷಿಮುನಿಗಳ ಅಘೋರಿಗಳ ಮೀಸೆ ಹೇಳ್ಕೊಂಡ್ರೆ ತಪ್ಪೇನಿದೆ? ಇದು ಬದನಿಕೆ, ಮರದಲ್ಲಿ ಬೆಳೆಯುತ್ತೆ, ಮರಗಳಲ್ಲಿ ಬೆಳೆಯುವ ಒಂದು ಗಿಡಮೂಲಿಕೆ. ಇದು ಆಯುರ್ವೇದಿಕ್ ಗಿಡಮೂಲಿಕೆ. ಇದರಿಂದ ಅಲರ್ಜಿ ರೋಗ ಎಲ್ಲ ವಾಸಿಯಾಗುತ್ತೆ. ನಮ್ಮ ಶರೀರದಲ್ಲಿ ನಾನಾ ರೀತಿಯ ರೋಗಗಳು ವಾಸಿಯಾಗುತ್ತೆ. ಇದನ್ನು ಚೂರ್ಣ ಮಾಡಿ, ಪುಡಿ ಮಾಡಿ, ಹಾಲಲ್ಲಿ ಅಥವಾ ಬಿಸಿ ನೀರಿನಲ್ಲಿ ಕುದಿಸಿ ನಾವು ನೀರನ್ನು ಆರಿಸಿ ಕುಡಿಬೋದು. ಟೀ ಕಾಪಿಗೂ ಯೂಸ್ ಮಾಡ್ಬೋದು. ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಬೋದು.
ಏನೂ ತೊಂದರೆ ಇಲ್ಲ. ಗೊತ್ತಾಯ್ತಲ್ಲ. ತಿಳ್ಕೊಳ್ಳಿ. ಬಿಳಿ ಸಾಸಿವೆ ಬೇಕು. ಹಾಗೆ ಜಟಾ ಮಸೆ, ಜಯಮ್ಮ ಅವ್ರು ಹೇಳಿದ್ದಾರೆ, ಅದೇ ಹೆಸರು ಹೇಳ್ತೀನಿ ನಾನು. ಜಟಾ ಮೀಸೆ, ಭೈರವೇಶ್ವರ ಮೀಸೆ ಅಂತ ಅದಕ್ಕೆ ಕರಿತೀನಿ, ಅದು ಇರಬೇಕು. ಇದು ಜೊತೆಗೆ ಸಾಸಿವೆ, ಬಿಳಿ ಸಾಸಿವೆ, ಬಿಳಿ ಸಾಸಿವೆ ಇದು ಕೂಡ ಇರಬೇಕು. ಓಕೆನಾ. ಇದು ನೋಡಿ, ಒಂದು ಖಾಲಿ ಪ್ಲಾಸ್ಟಿಕ್ ಬಾಕ್ಸ್ ತೊಗೋಬೇಕು ನೀವು. ಏನಕ್ಕೆ ಖಾಲಿ ಪ್ಲಾಸ್ಟಿಕ್ ಬಾಕ್ಸ್ ಅಂತ ನಾನು ಹೇಳ್ತೀನಿ ಆಮೇಲೆ. ಇದು ನೋಡಿರಿ, ಗೋರಜ. ನಿಮ್ಗೆ ಗೊತ್ತಿದೆ ಗೋರಜ. ಇದು ಒಂದು ಒಳ್ಳೆ ಒರಿಜಿನಲ್ ಗೋರಜ ತಗೊಳ್ಳಿ. ಒರಿಜಿನಲ್ ಗೋರಜ ಇರಲಿ. ಆಮೇಲೆ ನೋಡಿ, ದೇವ ಬುತ್ತಾಳೆ ಇದು ತಗೊಳ್ಳಿ, ಇಟ್ಕೊಳ್ಳಿ. ಆಮೇಲೆ ಏತಕ್ಕೆ ಅಂತ ಹೇಳ್ತೀನಿ. ಗೊತ್ತಾಯ್ತಲ್ಲ. ಆಮೇಲೆ ಕಸ್ತೂರಿ ಗೊತ್ತಲ್ಲ, ಗಿಡಮೂಲಿಕೆಗಳು, ಹಣ್ಣು, ಕಾಯಿ, ಹೂಗಳಿಂದ ಮಾಡಿದ, ಬೇರು, ತೊಗಟೆಗಳಿಂದ ಮಾಡಿದ ಒಂದು ಸುಗಂಧ ದ್ರವ್ಯ ಕಸ್ತೂರಿ ಅದು. ಓಕೆನಾ. ಆಮೇಲೆ ನಾಗಸಿಂಧೂರ. ಇದೇನಿದು ನಾಗಸಿಂಧೂರ. ಒಳಗೆ ಕುಂಕುಮ ಥರ ಇರುತ್ತೆ, ಬಹಳ ಸೆಂಟಾಗಿರುತ್ತೆ. ಇವರೇ ತುಂಬ ವಶೀಕರಣಕ್ಕೆ ಒಳ್ಳೆಯದು. ಇದು ಹೆಣ್ಮಕ್ಳು ಹಣೆಯಲ್ಲಿ ಇಟ್ಕೊಬಿಟ್ರೆ, ಹೆಣ್ಮಕ್ಳು ನಾಗಸಿಂಧೂರನ ಹಣೆಯಲ್ಲಿ ಇಟ್ಕೊಬಿಟ್ರೆ ಸೂಪರಾಗಿ ಆಕರ್ಷಣೆ ಆಗುತ್ತೆ. ಘಮ ಅಂತ ಮನೆಯೆಲ್ಲ ವಾಸನೆ ಬರುತ್ತೆ. ಇದು ಗೊತ್ತಾಯ್ತಲ್ಲ. ನಾಗಸಿಂಧೂರ ಇದು ಕುಂಕುಮ ಥರ ಇರುತ್ತೆ, ಹಣೆಯಲ್ಲಿ ಇಟ್ಕೊಬಿಟ್ರೆ ಸಾಕು. ಹಾಗೆ ಗಲ್ಲಾಪೆಟ್ಟಿಗೆ ಇರುತ್ತಲ್ಲ ಅಂಗಡಿಗಳಲ್ಲಿ, ಅಲ್ಲಿ ಕೂಡ ಇಡ್ಬೋದು. ಹಾಗೆ ನಾವು ಪೂಜೆ ಮಾಡೋ ಕಳಸಕ್ಕೆ, ಫೋಟೋಗಳು, ವಿಗ್ರಹಗಳೆಲ್ಲ ಇಡ್ಬೋದು. ಆಮೇಲೆ ಇದೇನು ಗೊತ್ತಾ, ಅಶ್ವಿನಿ ಗಂಧ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅದು. ಅಶ್ವಿನಿ ಗಂಧ ಗೊತ್ತಾಯ್ತಲ್ಲ. ಇದು ಓಪನ್ ಮಾಡಿ ತೋರಿಸ್ತೀನಿ. ಒಳಗಡೆ ಅರ್ಶಿಣ ಕಲರ್ ಥರ ಇರುತ್ತೆ. 8 ಸುಗಂಧ ಅಂದರೆ ಗಂಧದ ಮರ, ಹಾಗೆ ಅನೇಕ ಸುಗಂಧ ದ್ರವ್ಯಗಳ ಸಂಪಿಗೆ ಮರ, ಹಾಗೆ ದವನ ಇತ್ಯಾದಿ ಗಿಡಮೂಲಿಕೆಗಳಿಂದ ಮಾಡಿದ ಅಶ್ವಿನಿ ಗಂಧ. ಅದು ಇಷ್ಟೆಲ್ಲ ಇಟ್ಕೊಂಡಿವಲ್ಲ. ಇನ್ನೂ ಸಾಕಷ್ಟು ವಸ್ತುಗಳು ಇಟ್ಕೋಬೇಕು. ಇನ್ನೂ ಒಂದು ತೋರಿಸ್ತೀನಿ ನಿಮಗೆ. ಅರ್ಕಜ ಅಂತ ಒಂದು ತೋರಿಸ್ತೀನಿ ನೋಡ್ರಿ. ಇದೇನಿದು ಅರ್ಕಜ. ಗೊತ್ತಾಯ್ತಲ್ಲ. ಹುಡುಗ ಕಾಮೆಂಟ್ ಮಾಡಿದ್ದ, ನೀವು ಅರ್ಕಜ ಅನ್ಬೇಕು, ಅರ್ಕಜನ ಅನ್ಬಾರ್ದು ಅಂತ. ಇರಲಿ, ಅರ್ಕಜ ಇದು. ಈ ಒಂದು ಡಬ್ಬಿ ಇರುತ್ತೆ, ನೋಡೋಕ್ಕೆ ಅಂಜನಾ ಥರ ಇರುತ್ತೆ. ಅಂಜನಾ ಯಾವ ರೀತಿನೂ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಇದನ್ನು ಚಿಕ್ಕ ಮಕ್ಕಳಿಗೆ, ಹೆಣ್ಮಕ್ಳು, ದೊಡ್ಡವರು, ಚಿಕ್ಕವರು ಎಲ್ಲ ಇಟ್ಕೊಬೋದು. ಹಣೆಯಲ್ಲಿ ಅಥವಾ ತಲೆಗೆ, ಕೂದಲಿಗೆ ಇಟ್ಕೊಬೋದು. ಇದು ಭಾಳ ಸೆಂಟ್ ಇರುತ್ತೆ, ಅಟ್ರ್ಯಾಕ್ಟಿವ್ ಆಗಿರುತ್ತೆ, ವಶೀಕರಣಕ್ಕೆ ಉಪಯೋಗ ಇವೆಲ್ಲ. ಆಮೇಲೆ ನೋಡಿ, ಇದು ವಿಭೂತಿ ಬಹಳ ಸುಗಂಧ ದ್ರವ್ಯ ವಾಸನೆಯಿಂದ ಕೂಡಿರುತ್ತೆ. ಇಷ್ಟೆಲ್ಲ ವಸ್ತುಗಳು ಇಟ್ಕೋಬೇಕು. ಜಟಾಮಸೆ ಅಥವಾ ಜಟಾಮಿಸೆ ಅಥವಾ ಜಡೆ, ಓಂ ಶ್ರೀ ಭೈರವೇಶ್ವರ, ಓಂ ಶ್ರೀ ಭೈರವೇಶ್ವರಿ, ಓಂ ಶ್ರೀ ಮಹಾಕಾಲೇಶ್ವರ, ಓಂ ಶ್ರೀ ಮಹಾಕಾಳಿ, ಜಟೆ, ಮಹಾಮಾಯೆ ಜಟೆ, ಋಷಿಮುನಿಗಳ ಜಟೆ. ಇದನ್ನು ತೊಗೋಬೇಕು. ಫಸ್ಟು ಇದನ್ನು ತೊಗೊಂಡು ನಾವೇನು ಮಾಡಬೇಕು, ಪುಡಿ ಮಾಡಬೇಕು. ಚಿಕ್ಕದಾಗಿ ಪುಡಿ ಮಾಡಿ ಆ ಡಬ್ಬದಲ್ಲಿ ಹಾಕ್ಬೇಕಲ್ಲ. ಡಬ್ಬ ತೋರಿಸಿದ್ನಲ್ಲ, ಖಾಲಿ ಡಬ್ಬ, ಅದರಲ್ಲಿ ಹಾಕ್ಬೇಕು. ಇದು ಮೊದಲಿಗೆ ನಾವೇನು ಮಾಡಬೇಕು, ಈ ಜಟಾ ಮಿಷನ್ ತೊಗೋಬೇಕು, ಪುಡಿ ಮಾಡಬೇಕು, ಚೂರು ಮಾಡಿ ಆ ಒಂದು ಡಬ್ಬದಲ್ಲಿ ಹಾಕೋಬೇಕು. ನೀವು ಎಷ್ಟಾದರೂ ಹಾಕ್ಕೊಳ್ಳಿ, ಸ್ವಲ್ಪ ಆದರೂ ಹಾಕ್ಕೊಳ್ಳಿ, ಜಾಸ್ತಿ ಆದರೂ ಹಾಕ್ಕೊಳ್ಳಿ, 50 ಗ್ರಾಮ್ ಆದರೂ ಹಾಕ್ಕೊಳ್ಳಿ, 100 ಗ್ರಾಮ್ ಆದರೂ ಹಾಕ್ಕೊಳ್ಳಿ, 1 kg ಆದರೂ ಹಾಕ್ಕೊಳ್ಳಿ, ಯಾರು ಬೇಡ ಅಂತಾರೆ. ಆದರೆ ಎಲ್ಲವೂ ಒಂದು ಪ್ರಮಾಣ ಅಂತಿರುತ್ತೆ, ನಿಗದಿಯಾಗಿ ಒಂದು ನಿಯಮಿತವಾಗಿ ಒಂದು ಯಂತ್ರ ಮಾಡುವಾಗ ಇಷ್ಟು ಅಂತಿರುತ್ತೆ. ಯಾರು ಎಷ್ಟು ಬೇಕು ಅಂತ ಕೇಳ್ತಾರೆ ಅಷ್ಟು ನೀವು ಮಾಡಿ. ನಾನು ಭಾಳ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ, ಗೊತ್ತಾಯ್ತಲ್ಲ. ಈಗ ನೋಡಿ, ಸಾಸಿವೆ ಹಾಕ್ಬೇಕು. ಮೊದಲು ಜಟಾ ಮಸೆನ ಪುಡಿ ಮಾಡಿ ಹಾಕಿದೆ. ಈಗ ಬಿಳಿ ಸಾಸಿವೆ ಅಥವಾ ಯೆಲ್ಲೋ ಕಲರ್ ಸಾಸಿವೆ. ಇದು ಸಾಂಬಾರಿಗೆಲ್ಲ ಯೂಸ್ ಮಾಡ್ಬೋದು, ಆದರೆ ಭಾಳ ಬೇರೆ ಥರ ಇರುತ್ತೆ. ಅದೆಲ್ಲ ಬೇಡ, ನೀವು ಅಡುಗೆಗೆ ಯೂಸ್ ಮಾಡಬೇಡ್ರಿ. ಈಗ ನೀವು ನೋಡಿದ್ರಿ, ಈ ಸಾಸಿವೆನ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ನೋಡಿ ವೀಕ್ಷಕರೇ, ಮಿತ್ರರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ವಿದ್ಯೆ ಕಲಿಯೋರು ಭಾಳ ತಾಳ್ಮೆಯಿಂದ ಇರಬೇಕು. ಯಾಕಂದರೆ ತಾಳ್ಮೆಯಿಂದ ನಾನು ಏನು ಮಾಡ್ತೀನಿ, ಏನೆಲ್ಲ ಮಾಡ್ತೀನಿ, ಯಾವ ರೀತಿ ತಯಾರು ಮಾಡ್ತೀನಿ ಅಂತ ನೋಡ್ಕೋಬೇಕು. ಇಲ್ಲಾಂದರೆ ವಿದ್ಯೆ ಕಲೀಲಿಕ್ಕೆ ಆಗಲ್ಲ. ಗುರುಮಕ್ಕಳು ವಿದ್ಯೆ ಕಲ್ಕೋಬೇಕು. ಹಾಗೆ ವೀಕ್ಷಕರೇ, ನೀವು ಇದನ್ನು ಕಲೀರಿ ಬಿಡಿ, ಇವೆಲ್ಲ ನೋಡ್ಕೊಳ್ಳಿ, ಗೊತ್ತಾಯ್ತಲ್ಲ. ಇದು ನೋಡಿ, ಏನು ಗೊತ್ತಾ, ದೇವ ಬುತ್ತಾಳಿದು. ಇದನ್ನು ನೀಟಾಗಿ ಚೂರು ಪೀಸ್ ಮಾಡಿ ಆ ಡಬ್ಬದಲ್ಲಿ ಹಾಕಬೇಕು, ಗೊತ್ತಾಯ್ತಲ್ಲ. ಏನೇನು ಹಾಕಿದ್ರಿ ಈಗಾಗಲೇ ಡಬ್ಬದಲ್ಲಿ? ಜಟಾಮಸೆ, ಆಮೇಲೆ ಬಿಳಿ ಸಾಸಿವೆ ಅಥವಾ ಅರಿಶಿನ ಕಲರ್ ಸಾಸಿವೆ ಹಾಕಿದ್ವಿ. ಈಗ ದೇವ ಬುತ್ತಾಳೆ, ಗೊತ್ತಾಯ್ತಲ್ಲ. ಚೂರು ಮಾಡಿ ಹಾಕಬೇಕು, ಗೊತ್ತಾಯ್ತಲ್ಲ. ಈಗ ನೋಡಿ, ವಿಭೂತಿ ಪೌಡ್ರು ಗೊತ್ತಲ್ಲ. ವಿಭೂತಿ ಅಂದರೆ ಭಾಳ ಘಮ ಅನ್ಬೇಕ್ರಿ, ಲೋಕಲಲ್ಲ. ಇದನ್ನು ಹಾಕಬೇಕು, ಗೊತ್ತಾಯ್ತಲ್ಲ. ಯಾವುದೋ ಆ ಡಬ್ಬದಲ್ಲಿ. ಆಮೇಲೆ ಯಾವ ರೀತಿ ಮಿಕ್ಸ್ ಮಾಡೋದು ಅಂತ ಹೇಳ್ತೀನಿ, ನಾನು ತೋರಿಸ್ಕೊಡ್ತೀನಿ, ಗೊತ್ತಾಯ್ತಲ್ಲ. ಆಮೇಲೆಲ್ಲ ಮಿಕ್ಸ್ ಮಾಡ್ಬೇಕತ್ತಾ. ಆಮೇಲೆ ನೋಡಿ, ವಿಭೂತಿ ಹಾಕಿದ್ದೀನಿ, ಘಮ ಅಂತ ಇರುತ್ತೆ, ಗೊತ್ತಾಯ್ತಲ್ರಿ. ಈಗ ನೋಡ್ರಿ, ಇದು ಅರಿಶಿಣ ಹಾಕಬೇಕು.
ಗೊತ್ತಾಯ್ತಲ್ಲ. ಆಮೇಲೆ ಕುಂಕುಮ ಹಾಕಬೇಕು, ಗೊತ್ತಾಯ್ತಲ್ಲ. ಕುಂಕುಮ ಕೂಡ ನಾವು ಹಾಕಬೇಕಾಗುತ್ತೆ, ಗೊತ್ತಾಯ್ತಲ್ಲ. ಅರಿಶಿನ ಕುಂಕುಮ ಇದನ್ನು ಹಾಕಬೇಕಾಗುತ್ತೆ, ಓಕೆನಾ. ಓಕೆ, ಇಷ್ಟ ಆಯಿತು. ನೋಡ್ಕೊಳ್ಳಿ, ಇನ್ನೂ ಬೇರೆ ಬೇರೆ ಹಾಕಬೇಕಲ್ಲ. ಇದು ನೋಡ್ರಿ, ನೀವು ಮೀನಾಕ್ಷಿದು ದಶಾಗಮನ ಅಂತ ಇದನ್ನು ಕರಿತೀವಿ, ದಶಾಗಮನ, ಗೊತ್ತಾಯ್ತಲ್ಲ. ಮೀನಾಕ್ಷಿದು ಇದು 108 ಗಿಡಮೂಲಿಕೆಗಳ ಒಂದು ಸುಗಂಧ ಮರಗಳ ಗಿಡಗಳ ಮೂಲಿಕೆಗಳ ಪುಡಿ. ಇದು ಬಹಳ ಘಮ 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 ಅಂತ ಇರುತ್ತೆ ಪುಡಿ, ಇದು ಗೊತ್ತಾಯ್ತೇನ್ರಿ. ಇಡೀ ಮನೆಯೆಲ್ಲ ವಾಸನೆ ಬರುತ್ತೆ. ಇದು ಆಗಬೇಕು ಪುಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಘಮ ಘಮ ಅನ್ನುತ್ತೆ, ಭಾಳ ಚೆನ್ನಾಗಿರ್ತಾವೆ ರೀ ಇವೆಲ್ಲ. ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಇದು ಅಷ್ಟೇ ಚೆನ್ನಾಗಿರುತ್ತೆ, ಗೊತ್ತಾಯ್ತಲ್ಲ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮಿಕ್ಸ್ ಮಾಡೋಣ, ಬೇರೆ ಕವರಲ್ಲಿ ಹಾಕೋಣ. ಸುಮ್ಮನೆ ನಾನು ಮಾಡಿದೆ, ಬೇರೆ ಕವರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ, ಗೊತ್ತಾಯ್ತಲ್ಲ. ಒಂದು ಒಳ್ಳೆ ಕವರ್ ಅಂತ ತಗೊಳ್ಳಿ, ಆ ಕವರ್ ಒಳಗೆ ಇದೆಲ್ಲ ಹಾಕೋಬೇಕಾಗ್ತದೆ. ಇನ್ನೂ ಕೆಲವು ಐಟಮ್ಸ್ ಹಾಕ್ಬೇಕು, ಹಾಕ್ಬಿಟ್ಟು ಆಮೇಲೆ ಮಾಡೋಣ, ಓಕೆನಾ. ಇದು ನೋಡಿ, ನಾಗಸಿಂಧೂರ, ಭಾಳ ಘಮ ಘಮ ಅನ್ನುತ್ತೆ ಇದು. ನಾಗಸಿಂಧೂರ ವಶೀಕರಣಕ್ಕೆ ಎಲ್ಲ ಒಳ್ಳೆಯದಿದು, ವಶೀಕರಣಕ್ಕೆಲ್ಲ ಒಳ್ಳೆಯದು. ಹಾಗೆ ದುಷ್ಟಶಕ್ತಿ ನಿವಾರಣೆಗೆ ಒಳ್ಳೆಯದು. ಯಾಕೆಂದರೆ ಇವೆಲ್ಲ ಸುಗಂಧ ದ್ರವ್ಯಗಳು. ಇವೆಲ್ಲ ನಾವು ರೆಡಿ ಮಾಡಿಕೊಂಡ್ರೆ ಹತ್ರ ದುಷ್ಟಶಕ್ತಿಗಳ ಹತ್ರ ಬರಲ್ಲ. ನೆನ್ಪಿಟ್ಕೊಳ್ಳಿ. ಇಲ್ಲೇನಪ್ಪ ಸೀಕ್ರೆಟ್ ಅಂದರೆ, ದುಷ್ಟಶಕ್ತಿಗಳಿಗೆ ಸುಗಂಧ ದ್ರವ್ಯಗಳು ಇಷ್ಟ ಆಗೋದಿಲ್ಲ, ಅದಕ್ಕೆ ನಾವು ಮಾಡ್ತಾರೋದು. ಇದು ನೋಡಿ, ಅಶ್ವಿನಿಗಂಧ, ಇದು ಕೂಡ ಸುಗಂಧ ದ್ರವ್ಯ. ವಿಭೂತಿ ಸುಗಂಧ ದ್ರವ್ಯ, ಅರ್ಕಜ ಸುಗಂಧ ದ್ರವ್ಯ, ಗೋರಜ ಸುಗಂಧ ದ್ರವ್ಯ, ಕಸ್ತೂರಿ ಸುಗಂಧ ದ್ರವ್ಯ, ಇವೆಲ್ಲ ಅಷ್ಟು ಸುಗಂಧ ದ್ರವ್ಯ. ಆದರೆ ದುಷ್ಟಶಕ್ತಿಗಳಿಗೆ ಇವೆಲ್ಲ ಇಷ್ಟ ಆಗಲ್ಲ. ಅವೇನಿದ್ರು ದರಿದ್ರ ಮುಂಡವು, ವಾಸನೆ ಮಾತ್ರ ಬೇಕು, ಗಲೀಜು ಮಾತ್ರ ಬೇಕು ದುಷ್ಟಶಕ್ತಿಗಳಿಗೆ. ಅದಕ್ಕೆ ಅವನ್ನ ಓಡಿಸ್ಬೇಕು ನಾವು. ಅವನ್ನ ಓಡಿಸ್ಬೇಕಂದ್ರೆ ನಾವು ನೋಡಿ, ಇದು ಅವನ ಅಂದರೆ ಹೂವು, ಕಾಯಿ, ಆ ಬೇರುಗಳಿಂದ ಮಾಡಿರ್ತಕ್ಕಂಥ ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥದ್ದು. ಇದು ಇನ್ನೇನು ಅಲ್ಲ. ಇದನ್ನು ನಾವು ಯಾವ ರೀತಿ ಇರುತ್ತೆ ಅಂತ ನೋಡಿಸ್ತೀನಿ. ಹೂವು, ಕಾಯಿ, ಬೇರು ಇದೆಲ್ಲ ಮಿಷಿನ್ಗೆ ಹಾಕಿರ್ತಾರೆ, ಪುಡಿ ಇರ್ತದೆ. ಇದು ಘಮ ಘಮ ಅನ್ನುತ್ತೆ. ಇದು ಆಯುರ್ವೇದಿಕ್ ಮೆಡಿಸಿನ್ ಕೊಡೋದು. ಇದೆಲ್ಲ ದುಷ್ಟಶಕ್ತಿಗಳನ್ನ ಓಡ್ಸೋಕ್ಕೆ ಇವೆಲ್ಲ ನಾವು ಬಳಸ್ತೀವಿ, ಗೊತ್ತಾಯ್ತಲ್ಲ. ಇವುಗಳ ಚೆಲ್ಬಿಟ್ರೆ ನಾವು ಮನೆ ಹತ್ರ, ಹೊಲಗಳ ಹತ್ರ, ತೋಟಗಳ ಹತ್ರ, ಅಥವಾ ಗೋಗಳನ್ನು ಮೇಯಿಸ್ತೀವಲ್ಲ ಕೊಟ್ಟಿಗೆ, ಅಲ್ಲಿ ಚೆಲ್ಬಿಟ್ರೆ, ಅಥವಾ ಆಟೋ ಒಳಗಡೆ ಆಮೇಲೆ ಕಾರ್ ಒಳಗಡೆ, ಬಸ್ ಒಳಗಡೆ, ಲಾರಿ ಒಳಗಡೆ ಕೂಡ ಇದನ್ನು ಚೆಲ್ಬೋದು. ಮನೆಗಳಲ್ಲಿ ಬೆಡ್ರೂಮು, ಅಡುಗೆ ಮನೆ ಅಲ್ಲಿ ಕೂಡ ಚೆಲ್ಬೋದು, ಓಕೆನಾ. ಇದೆಲ್ಲ ನಾವು ಮೊದಲು ಇದಕ್ಕೆ ಶಕ್ತಿ ಕೊಡಬೇಕು, ಮಂತ್ರಸಿದ್ಧಿ ಆಗಬೇಕಿದು. ಗುರುಗಳಿಂದ ಮಂತ್ರಸಿದ್ಧಿ ಆಗಬೇಕು, ಆವಾಗಲೇ ಇದಕ್ಕೆ ಶಕ್ತಿ ಬರುತ್ತೆ, ಅರ್ಥ ಆಯ್ತಾ. ಗುರುಗಳಿಂದ ಇದಕ್ಕೊಂದು ಮಂತ್ರಸಿದ್ಧಿ ಮಾಡ್ಕೊಬಿಟ್ರೆ, ಯಾರೇ ಆಗಲಿ ಗುರುಗಳು ಮಂತ್ರಸಿದ್ಧಿ ಮಾಡ್ಕೋಬೇಕು. ಮಾಡಿಕೊಂಡು ಏನು ಮಾಡಬೇಕು, ಈ ರೀತಿ ಒಂದು ಕವರಲ್ಲಿ ಹಾಕ್ಕೊಡ್ರಿ. ಕವರಲ್ಲಿ ಹಾಕಿ ಮಿಕ್ಸ್ ಮಾಡಿ. ಈಗ ಎಲ್ಲ ಮಿಕ್ಸ್ ಮಾಡಿರಿ, ಏನೇನಿದೆ ಸಾಸಿವೆ, ಬೇರೆ ಬೇರೆ ಚೂರ್ಣಗಳು ಎಲ್ಲ ಪುಡಿ, ಅದು ಇದೆಲ್ಲ ಇದು ಮಿಕ್ಸ್ ಮಾಡಿರಿ, ಅಲ್ಲಾಡಿಸ್ರಿ ಅಷ್ಟೇ. ಕವರಲ್ಲಿ ಹಾಕ್ಬಿಟ್ಟು ಅಲ್ಲಾಡಿಸ್ಬಿಟ್ರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅಲ್ವಾ. ಮಿಕ್ಸ್ ಆಗಿಬಿಡುತ್ತೆ. ಮತ್ತು ಅದೇ ಡಬ್ಬದಲ್ಲಿ ಒಯ್ಯಿರಿ, ಅಷ್ಟೇನೇನಿಲ್ಲ. ಹಾಗೆ ಇಟ್ಬಿಡಿ ಕವರ್, ಪರವಾಗಿಲ್ಲ. ಮತ್ತು ಹೆಂಗೋ ಪಾರ್ಸಲ್ ಮಾಡಬೇಕಲ್ಲ, ಕೊರಿಯರ್ ಪೋಸ್ಟ್ ಮಾಡ್ತೀವಲ್ಲ, ಯಾರಿಗಾದ್ರೂ ಕೊಡ್ತೀವಲ್ಲ, ಕೊಡೋವಾಗ ಭಕ್ತರಿಗೆ ಕೊಡೋವಾಗ ಹಾಗೆ ಡಬ್ಬದಲ್ಲಿ ಹಾಕ್ಬಿಟ್ಟು ನೋಡಿ, ಆ ರೀತಿ ಪ್ಯಾಕ್ ಮಾಡಿ ಇಟ್ಬಿಡಬೇಕು, ಓಕೆನಾ. ಹಾಗೆ ಇಟ್ಟು ಮತ್ತೆ ನಾವು ಓಪನ್ ಮಾಡಬೇಕಾಗುತ್ತೆ. ಆಮೇಲೆ ಹೇಳ್ತೀನಿ, ಯಾಕೆಂದರೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಇವಾಗ ನಾವು ಈ ಯಂತ್ರ ರೆಡಿ ಮಾಡ್ಕೋಬೇಕು ನೋಡ್ರಿ. ಅದಾಯಿತು, ಆ ಚೂರ್ಣಗಳದ್ದು ಘಮ ಎಲ್ಲ ಆಯಿತು. ಈಗ ಯಂತ್ರ ರೆಡಿ ಮಾಡ್ಕೋಬೇಕು, ಬೀಜಾಕ್ಷರ ಮಂತ್ರ ರೆಡಿ ಮಾಡ್ಕೋಬೇಕು. ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇದು ವಾಸ್ತು ನೋಡ್ರಿ. ವಾಸ್ತು ಯಾಕೆ ಇದು ಯಂತ್ರ ಅಂತ ಹೇಳಿದ್ರೆ, ಇದು ನೋಡಿ ಅಸ್ತ್ರ, ಇದು ದಿವ್ಯಾಸ್ತ್ರ. ಇದು ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀರಾಮಚಂದ್ರ ಪ್ರಭು ದಿವ್ಯಾಸ್ತ್ರ, ಇದು ಗೊತ್ತಾಯ್ತಾ. ಒಂದು ಆ ರೀತಿ ಏನೋ ಒಂದು ಕೆಳಗಡೆ ಇಟ್ಕೊಳ್ಳಿ, ಪೀಟೆ ಗೇಟ್ ಏನೋ. ನಾನೊಂದು ಕಾಟನ್ ಬಾಕ್ಸ್ ಇಟ್ಕೊಬಿಟ್ಟಿದ್ದೀನಿ, ಅಲ್ಲಿ ಒಂದು ತಗಡು ಇಟ್ಕೊಳ್ಳಿ ಪಂಚಲೋಹದ್ದು. ಆಮೇಲೆ ಒಂದು ಚೀಟಿ ರೆಡಿ ಮಾಡ್ಕೋಬೇಕು, ವೈಟ್ ಪೇಪರ್. ಆ ವೈಟ್ ಪೇಪರ್ ಮೇಲೆ ಒಂದು ಬೀಜಾಕ್ಷರ ಮಂತ್ರಗಳು ಬರ್ಕೋಬೇಕು. ಬೀಜಾಕ್ಷರ ಮಂತ್ರ ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ಇದನ್ನು ನೀವು ಇಟ್ಕೋಬೇಕು, ಗೊತ್ತಾಯ್ತಲ್ಲ. ಬೀಜಾಕ್ಷರ ಮಂತ್ರ ಈ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ನೀವು ಇದನ್ನು ಇಟ್ಕೋಬೇಕು, ಓಕೆನಾ. ನೋಡಿ, ಈಗ ನಿಮಗೆ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ, ಎಷ್ಟು ಮನೆ ಇರುತ್ತೆ ಅಲ್ಲ, ಎಷ್ಟು ಅಕ್ಷರ ಇದೆ ಅಂತ, ಗೊತ್ತಾಯ್ತಲ್ಲ. ಒಟ್ಟು 9 ಮನೆಗಳಿರುತ್ತೆ. ಸ್ಕ್ರೀನ್ ಮೇಲೆ ಇದೆ, ನೀವು ಬೀಜಾಕ್ಷರ ಮಂತ್ರ. ಆ ರೀತಿ 9 ಮನೆಗಳನ್ನು ನೀವು ರೆಡಿ ಮಾಡ್ಕೋಬೇಕು, ಗೊತ್ತಾಯ್ತಲ್ಲ. ಸ್ಕೇಲ್ ತಗೊಂಡು, ಆ ಅಸ್ತ್ರ ತಗೊಂಡು ತುಂಬ ಪ್ರೆಸ್ ಮಾಡಬಾರ್ದು ರೀ, ನಿಧಾನಕ್ಕೆ ಬರ್ಕೋಬೇಕು, ಗೊತ್ತಾಯ್ತಲ್ಲ. ಸ್ಕೇಲಲ್ಲಿ 9 ಮನೆಗಳು ರೆಡಿ ಮಾಡ್ಕೋಬೇಕು. ತುಂಬ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಕಟ್ಟಾಗ್ಬಿಡುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ತೆಳುವಾಗಿರುತ್ತೆ ಅದು ಹಾಳೆ, ಪಂಚಲೋಹದ ಹಾಳೆ ಹೆಂಗಿರುತ್ತೆ, ತೆಳುವಾಗಿರುತ್ತೆ. ನೀವೇನು ಮಾಡಬೇಕು, ಸುಮ್ಮನೆ. ಆಮೇಲೆ ನೀಡಲ್ಲಿ ಬಂದು ಚೂಪಾಗಿರಬಾರ್ದು,
ನೀವೇನು ಮಾಡ್ತೀರಾ, ದಾಳಿಂಬೆ ಮರದ್ದು ಮುಳ್ಳು ಬರುತ್ತೆ ಅಥವಾ ಕಡ್ಡಿ, ದಾಳಿಂಬೆ ಮರದ್ದು ಕಡ್ಡಿ ಇರುತ್ತಲ್ಲ, ಅದನ್ನು ದಾಳಿಂಬೆ ಮರದ್ದು ಮುಳ್ಳು ಥರ ಗೊತ್ತಾಯ್ತಲ್ಲ, ಚೂಪ ಮುಂದ್ಗಡೆ ಸ್ವಲ್ಪ ಪೆನ್ಸಿಲ್ ಥರ ಇರಬೇಕು, ಅದರಲ್ಲಿ ಮಾಡ್ಕೋಬೇಕು. ಮನೆಗಳು ಎಷ್ಟು ಮನೆ? 9 ಮನೆ ಮಾಡ್ಕೋಬೇಕು. ಆಮೇಲೆ ಲಾಸ್ಟಲ್ಲಿ ಇದೆಯಲ್ಲ, ಅಲ್ಲಿ ತ್ರಿಶೂಲ ಥರ ಮಾಡ್ಕೋಬೇಕು. ಲಾಸ್ಟಲ್ಲಿ ಕೊನೆಗಳಲ್ಲಿ ಗೆರೆ ಇರುತ್ತಲ್ಲ, ಅಲ್ಲಿ ತ್ರಿಶೂಲ ಥರ ಒಂದೊಂದು ಲೈನ್ ಹೇಳಿರಿ, ಆ ಕಡೆಯಿಂದ ಈ ಕಡೆಯಿಂದ ಆ ಗೆರೆಗಳಿರ್ತಲ್ಲ ಲಾಸ್ಟಲ್ಲಿ ತ್ರಿಶೂಲ ಥರ ಮಾಡ್ಕೋಬೇಕು. ಏತಕ್ಕೆಂದರೆ ಓಂ ಶ್ರೀ ಮಹಾಕಾಳಿ ಭೈರವಿ, ಓಂ ಶ್ರೀ ಮಹಾಕಾಳ ಭೈರವ ಅವರ ತ್ರಿಶೂಲ ಆಯುಧ ಇರುತ್ತಲ್ಲ, ದೇವಿ ಆಯುಧ, ಮಹಾದೇವಿ ಆಯುಧಗಳು ಇರುತ್ತಲ್ಲ, ತ್ರಿಶೂಲ, ಆ ರೀತಿ ಮಾಡ್ಕೋಬೇಕು ಕೊನೆಗಳಲ್ಲಿ. ಗೊತ್ತಾಯ್ತಲ್ಲ? ನೋಡಿ ನಾನು ಮಾಡ್ತಾಯಿದ್ದೀನಿ ಆ ರೀತಿ. ಯಾಕೆಂದರೆ ಅದು ದುಷ್ಟರ ಒಂದು ದೃಷ್ಟಿಯನ್ನು ದೂರ ಹಟ್ಟುತ್ತೆ, ಶತ್ರುಗಳನ್ನು ದೂರ ಹಟ್ಟುತ್ತೆ. ಶತ್ರುನಾಶ ಮಾಡೋಕ್ಕೆ ತ್ರಿಶೂಲ ಬೇಕಲ್ವ, ಆಯುಧ. ಅದಕ್ಕೆ ಆ ಒಂದು ಯಂತ್ರಕ್ಕೆ ಆ ರೀತಿ ಮಾಡ್ಕೋಬೇಕು. ಮಧ್ಯದಲ್ಲಿ ಮಾಮೂಲಿ ಮನೆಗಳು 9 ಮನೆ ಇರ್ತದೆ. ಗೊತ್ತಾಯ್ತಲ್ಲ? ಆಮೇಲೆ ನೀವು ಏನು ಮಾಡಬೇಕು, ಈ ಮನೆ ಒಂದು ಚೀಟಿನಲ್ಲಿ ಬೀಜಾಕ್ಷರ ಮಂತ್ರಗಳನ್ನು ಬರ್ಕೋಬೇಕು. ಒಂದು ಚೀಟಿನಲ್ಲಿ ಗುರುಗಳು ನಿಮಗೆ ಯಾವತ್ತೋ ಒಂದು ಹೇಳ್ಕೊಟ್ಟಿರ್ತಾರೆ, ಗುರುಗಳು ಹೇಳ್ಕೊಟ್ಟಿರ್ತಾರಲ್ಲ, ಚೀಟಿನಲ್ಲಿ ಬರ್ಕೋಬೇಕು. ಆದರೆ ನಾನು ನಿಮಗೆ ನೋಡಿ ಇಲ್ಲಿ ಮಧ್ಯದಲ್ಲಿ ಏನಿರುತ್ತೆ ಅನ್ನೋದು, ಆಮೇಲೆ ಏನಿರುತ್ತೆ ಅನ್ನೋದು ನೋಡ್ಕೊಬಿಡಿ. ಮಧ್ಯದಲ್ಲಿ ಹೋಮ್ ಅಂತಿರುತ್ತೆ, ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಈಗ. ಗೊತ್ತಾಯ್ತಲ್ಲ? ನೋಡಿ ಯಂತ್ರ ಯಾವ ರೀತಿ ಇದ್ದರೆ, ಮಧ್ಯದಲ್ಲಿ ಹೋಮ್ ಅಂತಿದೆ, ಮೇಲ್ಗಡೆ ಹೋದರೆ ಗಮ್ ಅಂತಿದೆ, ಬಲಗಡೆ ಬಂದರೆ ಮತ್ತೆ ಮೇಲ್ಗಡೆ ಕ್ಲೀಮ್ ಅಂತಿದೆ ಕಾರ್ನರಲ್ಲಿ, ಮತ್ತು ನೀವು ಕೆಳಗಡೆ ಬಂದರೆ ಸಮ್ ಅಂತಿದೆ, ಮತ್ತು ಮಾಮ್ ಅಂತಿದೆ, ಮತ್ತು ಈ ಕಡೆ ಲೆಫ್ಟಿಗೆ ಬಂದರೆ ಶ್ಯಾಮ್ ಅಂತಿದೆ, ಮತ್ತು ಮೇಲ್ಗಡೆ ಹೋದರೆ ರಾಮ್ ಅಂತಿದೆ. ಗೊತ್ತಾಯ್ತಲ್ರಿ? ಓಂ ಮೇಲ್ಗಡೆ ಗಮ್, ಆಮೇಲೆ ಕ್ಲೀಮ್, ಓಕೆನಾ? ಮತ್ತು ಓಂ ಕೆಳಗಡೆ ಸಮ್, ಆಮೇಲೆ ಶ್ಯಾಮ್ ಲೆಫ್ಟ್ಗೆ, ಆಮೇಲೆ ಬಲಗಡೆ ಕಾರ್ನರು ಮಾಮು, ಎಡಗಡೆ ಕಾರ್ನರು ರಾಮು. ಈ ಕಡೆ ನೋಡಿ ಮತ್ತೆ ಈ ಪ್ಲೇಟ್ ಇದೆ, ಈ ಪ್ಲೇಟ್ಗೆ ಏನು ಮಾಡಬೇಕು, ಆ ಒಂದು ಯಂತ್ರ ಇರುತ್ತಲ್ಲ, ಯಂತ್ರನಲ್ಲಿ ಬರ್ಕೋಬೇಕು. ಬರ್ಕೊಂಡು ಏನಪ್ಪ ಮಾಡ್ಕೋಬೇಕು, ಆ ಒಂದು ಪ್ಲೇಟ್ ಇದೆಯಲ್ಲ ಅದಕ್ಕೆ ಆ ಪ್ಲೇಟ್ಗೆ ಹಿಂದ್ಗಡೆ ನೀವು ಅಂಟಿಸ್ಬೇಕಾಗುತ್ತೆ. ಓಕೆನಾ? ಯಂತ್ರನ ಬರ್ಕೊಂಡಿರುತ್ತೆ ನೋಡಿ. ಪಂಚಲ ಲೋಹದ ಪ್ಲೇಟ್ ಮೇಲೆ ಬರೆದ್ಬಿಟ್ಟು ನೀವೇನು ವಾಸ್ತು ಕನ್ನಡಿ ತಗೊಂಡು ಬಂದಿದ್ರಿ ದರ್ಪಣ, ಆ ದರ್ಪಣ ವಾಸ್ತು ದೋಷ ನಿವಾರಕ ದರ್ಪಣ, ಅದರ ಹೆಸರು ನೆನ್ಪಿಟ್ಕೊಳ್ಳಿ. ವಾಸ್ತು ದೋಷ ನಿವಾರಕ ಅಥವಾ ದಿಗ್ಬಂಧನ, ಅಷ್ಟದಿಗ್ಬಂಧನ ಅಥವಾ ದುಷ್ಟಶಕ್ತಿ ನಿವಾರಕ ಯಂತ್ರ, ಕನ್ನಡಿ, ದರ್ಪಣ, ಚಕ್ರ ಅಂತ ಕೂಡ ನಾವು ಕರಿತೀವಿ. ಅಂದರೆ ದುಷ್ಟರ ದೃಷ್ಟಿ ನಿವಾರಕ ದರ್ಪಣ ಅದು. ಗೊತ್ತಾಯ್ತಲ್ಲ? ಅದ್ರ ಮೇಲೆ ಹಿಂದ್ಗಡೆ ನೀವೇನು ಮಾಡಬೇಕು, ಈ ಯಂತ್ರವನ್ನು ಅಂಟಿಸ್ಬೇಕು. ಗೊತ್ತಾಯ್ತು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ನೋಡಿ. ಇದು ಯಂತ್ರ ಬರೆದಾಗಿದೆ, ಇದನ್ನು ನೀವು ಅಂಟಿಸ್ಬೇಕು ಎಲ್ಲೇ ಅದ್ರ ಹಿಂದ್ಗಡೆ. ಆದರೆ ಗಮ್ ಹಾಕಿದೆ, ಈಗ ನಾನು ಗಮ್ ಹಾಕಿ ಅಲ್ಲಿ ಇಟ್ಟಿದ್ದೀನಿ, ನೆನ್ಪಿಟ್ಕೊಳ್ಳಿ. ಗಮ್ ಹಾಕದೆ ಅಂಟ್ಸೋಕ್ಕಾಗಲ್ಲ, 6 ಲೆಂತ್ ಇಟ್ಟಿದ್ದೀನಿ. ಇದು ನೋಡಿ, ಇದು ಅರ್ಕಜ ಗೊತ್ತಲ್ಲ, ಯಾವ ಪೇಸ್ಟ್ ಥರ ಇರುತ್ತೆ, ಒಳ್ಳೆ ಅಂಜನಾ ಥರ ಇರುತ್ತೆ. ಅದು ಅಂಜನಾ ಅಲ್ಲ, ಅದು ಅರ್ಕಜ, ಅರಕಜ ಪೇಸ್ಟು ವಶೀಕರಣಕ್ಕೆ. ಮಕ್ಕಳು ಹಣೆ ಮೇಲೆ ಇಟ್ಕೊಬೋದು, ಸ್ತ್ರೀಯರು ಕೂದಲ ಮೇಲೆ ಇಟ್ಕೊಬೋದು, ಗಲ್ಲ ಪೆಟ್ಟಿಗೆ ಇಟ್ಕೊಬೋದು. ಇದನ್ನು ನೀವೆಲ್ಲಿ ಬೇಕಾದ್ರೂ ಇಡ್ಬೋದು. ಇದರಿಂದ ಏನಪ್ಪ ಉಪಯೋಗ ಅಂದ್ರೆ, ಒಂದು ವಶೀಕರಣ, ಇನ್ನೊಂದು ಶತ್ರು ದೃಷ್ಟಿ ನಾಶಕ, ಭೂತ ಪ್ರೇತ ಪಿಶಾಚ ಬಾಧೆಗಳ ನಿವಾರಕ. ಅದನ್ನು ನೋಡಿ, ಈ ಕನ್ನಡಿ ಇದೇನು ಕನ್ನಡಿ, ವಾಸ್ತು ದೋಷ ನಿವಾರಕ. ಮನೆಗಳಲ್ಲಿ ವಾಸ್ತು ಸರಿಯಿಲ್ಲ ಅಂದರೆ, ಗ್ರಹಬಲ ಸರಿಯಿಲ್ಲ ಅಂದರೆ ಏನಾಗುತ್ತೆ, ಮನೆಗಳಲ್ಲಿ ಕಷ್ಟಗಳು ಬರುತ್ತೆ, ರೋಗಗಳು ಬರುತ್ತೆ, ದಾರಿದ್ರ್ಯ ಬರುತ್ತೆ. ಅದೆಲ್ಲ ನಾಶ ಆಗಬೇಕಂದ್ರೆ ಈ ರೀತಿ ಒಂದು ಕನ್ನಡಿ, ವಾಸ್ತು ದೋಷ ನಿವಾರಕ ಕನ್ನಡಿ, ದರ್ಪಣ. ಗೊತ್ತಾಯ್ತಾ? ಹಾಗೆ ಇದರಿಂದ ಒಳ್ಳೆ ಜ್ಞಾನ ಬರುತ್ತೆ, ದಿವ್ಯ ಜ್ಞಾನ ಬರುತ್ತೆ, ಏಕಾಗ್ರತೆ ಬರುತ್ತೆ. ಧ್ಯಾನ ಕೂತ್ಕೊಬಿಟ್ರೆ ಮುಂದ್ಗಡೆ ಇಕ್ಕೊಬಿಟ್ಟು ಏಕಾಗ್ರತೆ ಬರುತ್ತೆ. ಇದು ನೋಡಿಕೊಂಡು ಧ್ಯಾನ ಮಾಡೋದು. ಗೊತ್ತಾಯ್ತಲ್ಲ? ಇದು ನೋಡಿ ಈ ಬುತ್ತಿ ನಾವು ಅದಕ್ಕೆ ಹಾಕಬೇಕು. ಆ ಚಕ್ರಕ್ಕೆ ನಾನು ಈಗ ಇಟ್ಟಿದ್ದೇನೋ ಅರಕಜ ಇಟ್ಟಿದ್ದೀನಿ. ಈಗ ನೋಡಿ ಈ ಬತ್ತಿ ಭಾಳ ಸೆಂಟರ್, ಈ ಬತ್ತಿ ಎಲ್ಲ ಕಡೆ ಆಗಬೇಕು. ಗೊತ್ತಾಯ್ತಲ್ಲ? ಗ್ರಹ ಬಲಗಳು ಸರಿಯಿಲ್ಲ ಅಂದರೆ ಮನೆ ವಾಸ್ತು ಸರಿ ಇರೋದಿಲ್ಲ. ಅದೇ ಮನೆ ವಾಸ್ತು ಸರಿ ಇದ್ದು ಗ್ರಹಬಲ ಸರಿ ಇಲ್ಲ ಅಂದರೆ ನಮ್ಮ ಮನೆ ಬರನೇ ಸರಿ ಇರಲ್ಲ. ನೆನ್ಪಿಟ್ಕೊಳ್ಳಿ. ಅದಕ್ಕೆ ಇದು ಬೇಕು ಯಂತ್ರ, ದರ್ಪಣ, ದುಷ್ಟಶಕ್ತಿ ದೃಷ್ಟಿ ನಿವಾರಕ ದರ್ಪಣ. ಇದಕ್ಕೆ ಏನೇನು ಹಾಕ್ತಾಯಿದ್ದೀವಿ, ಅರಗಜ ಹಾಕಿದ್ದೀನಿ, ಈಗ ಈ ಬತ್ತಿ ಹಾಕಿದ್ದೀನಿ, ಇದೇ ಗೋರಜ.
ಗೋರಜ ಗೊತ್ತಲ್ಲ, ಚೆನ್ನಾಗಿರೋದು ಇಟ್ಕೊಳ್ಳಿ, ಒರಿಜಿನಲ್ಲು ಗೋರಜ ತುಂಬ ಕಾಸ್ಟ್ಲಿ ಆಗ್ತದೆ, ಕೆಲವೆಲ್ಲ ಒರಿಜಿನಲ್ಲು ಇಡಬೇಕು. ಯಾವುದಕ್ಕೆ? ದರ್ಪಣ, ವಾಸ್ತು ದೋಷ ನಿವಾರಕ ಶಕ್ತಿ ಇದರಲ್ಲಿ ಬರುತ್ತೆ. ನಾವು ಈ ರೀತಿ ಎಲ್ಲ ತಯಾರು ಮಾಡಬೇಕು. ಇದಕ್ಕೊಂದು ಶಕ್ತಿ ಕೊಡಬೇಕು, ಗೊತ್ತಾಯ್ತಲ್ಲ? ಶಕ್ತಿ ಕೊಡಬೇಕು. ಆಲ್ರೆಡಿ ಯಂತ್ರ ಬರೆದಲ್ಲಿಟ್ಟಿದ್ದೀನಿ, ಅದಕ್ಕೆ ಗಮ್ಮಾಕಿಟ್ಟಿದ್ದೀನಿ, ಆರಬೇಕು, ಆಮೇಲೆ ಅಂಟ್ಸೋಣ ಹಿಂದ್ಗಡೆ. ಈಗ ಇನ್ನಿದು ಕೆಲಸ ಇದೆ ಮುಂದ್ಗಡೆ, ಗೊತ್ತಾಯ್ತಾ? ಇದೇನಿದು? ನಾಗಸಿಂಧೂರ. ನೋಡಿ, ನಾಗಸಿಂಧೂರ ಕೂಡ ಇದಕ್ಕೆ ಹಾಕಿದ್ರೆ ಎಲ್ಲ ಅಂಟ್ಕೊಬಿಡುತ್ತೆ. ಯಾಕಂದರೆ ಫಸ್ಟ್ ನಾವು ಅಲ್ಲಿ ಅರ್ಕಜ ಹಾಕಿದ್ದೀನಿ, ಪೇಸ್ಟ್ ಥರ ಇರುತ್ತೆ, ಅದಕ್ಕೆ ಅಂಟ್ಕೊಬಿಡುತ್ತೆ. ಗೋರಜ ಹಾಕಿದ್ದೀನಿ, ಅದಕ್ಕೂ ಅಂಟ್ಕೊಬಿಡುತ್ತೆ. ಈ ರೀತಿ ಎಲ್ಲ ಮಾಡಿ ಅಂಟಿಸ್ಬೇಕು, ಬಳಿಬೇಕು, ಗೊತ್ತಾಯ್ತೇನ್ರಿ? ಪೇಸ್ಟ್ ಥರ ಅಂಟ್ಕೊಬಿಡ್ತದೆ, ಗೊತ್ತಾಯ್ತಲ್ಲ? ಇದು ವಶೀಕರಣಕ್ಕೂ ಆಗುತ್ತೆ, ದುಷ್ಟಶಕ್ತಿ ದೃಷ್ಟಿ ನಿವಾರಣೆಗೂ ಆಗುತ್ತೆ. ಈ ಒಂದು ಕನ್ನಡಿ ದರ್ಪಣ ಇದು, ಗೊತ್ತಾಯ್ತಾ? ನೋಡಿ, ಅಶ್ವಿನಿ ಗಂಧ ಇದು ಕೂಡ ಹಾಕಬೇಕು, ನೆನ್ಪಿಟ್ಕೊಳ್ಳಿ. ಇದನ್ನು ತಯಾರು ಮಾಡಬೇಕು. ದುಷ್ಟಶಕ್ತಿಗಳಿಗೆ ಈ ಸುಗಂಧ ದ್ರವ್ಯ ಅಂದರೆ ಆಗೋದಿಲ್ಲ, ಓಡೋಗ್ಬಿಡ್ತವೆ. ಈ ಸುಗಂಧವಾದ ಸುವಾಸನೆ ನೋಡಿದ್ರೆ ಓಡೋಗ್ಬಿಡ್ತವೆ ದುಷ್ಟಶಕ್ತಿಗಳು. ಅವಳಿಗಾಗಲ್ಲ. ಅವೇನಿದ್ರು ದುಷ್ಟಶಕ್ತಿಗಳು ಏನಿದ್ರು ಕೊಳಕಲ್ಲೇ ಅವು ಜೀವನ, ಕೊಳಕಲ್ಲೇ ಆ ಜೀವನ ಸವಿಸ್ತವೆ, ಗೊತ್ತಾಯ್ತಲ್ಲ? ದುಷ್ಟಶಕ್ತಿಗಳು ಭೂತ ಪ್ರೇತ ಪಿಶಾಚಾದಿ ದುಷ್ಟರಿರ್ತಾರಲ್ಲ, ಅವರಲ್ಲೇ ಎಲ್ಲ ಇರ್ತಾವೆ. ಭೂತ ಪ್ರೇತ ಪಿಶಾಚಿಗಳು ಅವು ನಿವಾರಣೆ ಆಗ್ಬೇಕಂದ್ರೆ ಈ ರೀತಿ ಕಸ್ತೂರಿ, ಇದು ಕಸ್ತೂರಿ ರೀ, ಗ್ರೀಸ್ ಅಲ್ಲ, ಕಸ್ತೂರಿ, ನೆನ್ಪಿಟ್ಕೊಳ್ಳಿ. ನೋಡಿ, ಕಸ್ತೂರಿ ಅಣಿಸ್ತಾರದ್ದು ಈಗ, ಗೊತ್ತಾಯ್ತಲ್ಲ? ಇಷ್ಟೆಲ್ಲ ಬಳಿಬೇಕು ಮುಂದ್ಗಡೆ, ಗೊತ್ತಾಯ್ತೇನ್ರಿ? ತಯಾರಾಯ್ತಾ? ಈಗ ಹಿಂದ್ಗಡೆ ಏನು ಮಾಡ್ಬೇಕು ನಾವು ಗೊತ್ತೇನ್ರಿ? ಆಗಲೇ ಹಾಕಿದ್ನಲ್ಲ ಗಮ್ಮು, ಇದಕ್ಕೆ ಗಮ್ ಹಾಕಿದ್ದೀನಿ, ಅವಾಗಲೇ ಗಮ್ ಹಾಕಿದ್ದೀನಿ, ನೆನ್ಪಿಟ್ಕೊಳ್ಳಿ. ಹಿಂದ್ಗಡೆ ಇದನ್ನು ಇವಾಗ ಓಮ್ ಅಂತ ಇರ್ತದಲ್ಲ, ಅದನ್ನು ಮೇಲ್ಗಡೆಗೆ ಅಂಟಿಸ್ಬೇಕು. ಓಮ್ ಅನ್ನೋದು ಮೇಲ್ಗಡೆಗೆ, ಓಮ್ ಅಂತ ಇದೆಯಲ್ಲ ಸೆಂಟ್ರಲ್ ನೋಡ್ಕೊಳ್ಳಿ, ಓಮ್ ಅಂತಿರುತ್ತೆ ಮೇಲ್ಗಡೆಗೆ. ಯಾವ ಕಡೆ? ಆ ಲಾಕ್ ಇರುತ್ತಲ್ಲ ಮೇಲ್ಗಡೆ, ಆಣಿ ಲಾಕು, ಹಿಂಗೆ ಮಾಡೋಕೆ ಆಣಿ ಹೊಡೆದಿರ್ತಾರಲ್ಲ ಅಲ್ಲಿ, ಅದಕ್ಕೆ ತಗೊಳಕ್ಕೆ ಹಾಕಿ ಅದು ಕ್ಲಾಂಪ್ ಕಡೆ ಓಮ್ ಅಂತ ಅಂಟಿಸಿ, ನೆನ್ಪಿಟ್ಕೊಳ್ಳಿ. ಯಾವಾಗ ಮೇಲ್ಗಡೆಗೆ ಓಮ್ ಇರಬೇಕು, ಗೊತ್ತಾಯ್ತಲ್ಲ? ಇವಾಗ ಅಂಟಿಸಿದ್ರೆ ಸರಿಯಾಗಿ ಅಂಟಲ್ಲ ಅದು, ಯಾಕಂದರೆ ಆ ಗಮ್ ಅಂಥದ್ದು, ಆ ಗಮ್ ಏನೋ ಸ್ವಲ್ಪ ಸರಿ ಇಲ್ಲ ಅನಿಸುತ್ತೆ. ಫ್ಯಾನ್ಸಿ ಸ್ಟೋರಲ್ಲಿ ತಂದೆ ನಾನು, ಬುಕ್ಸ್ ಅಂಗಡಿಯಲ್ಲಿ. ನೀವು ಚೆನ್ನಾಗಿರೋ ಗಮ್ ತೊಗೊಳ್ಳಿ. ಅದಕ್ಕೆ ಅಂಟಲ್ಲ ಅಂದರೆ ಏನು ಮಾಡ್ಬೇಕಂದ್ರೆ ನಿಧಾನಕ್ಕೆ ಅಂಟ್ಕೊಳ್ಳುತ್ತದು, ನಿಧಾನಕ್ಕೆ ಡ್ರೈ ಆಗುತ್ತೆ ಗಮ್ಮು, ಆಮೇಲೆ ಗಟ್ಟಿಯಾಗಿ ಅಂಟ್ಕೊಬಿಡುತ್ತೆ. ಈಗ ಸದ್ಯಕ್ಕೆ ಅಂಟಲ್ಲ, ಅದಕ್ಕೆ ಏನು ಮಾಡ್ತಾರೆ ಗೊತ್ತೇನ್ರಿ? ಒಂದು ವೈಟ್ ಟೇಪ್ ತಗೊಳ್ಳಿ. ವೈಟ್ ಟೇಪ್ ಎಂಥದ್ದು ಗೊತ್ತಾ? ನಾನು ತೋರಿಸ್ತೀನಿ, ಇರ್ರಿ, ವೈಟ್ ಟೇಪ್ ತೋರಿಸ್ತೀನಿ, ನೀಟಾಗಿ ಅಂಟಿಸ್ಬಿಟ್ಟು. ಆಮೇಲೆ ವೈಟ್ ಟೇಪಲ್ಲಿ ಅದರ ಮೇಲೆ ನಾವು ಬಂಧಿಸ್ಬೇಕು, ಅರ್ಥ ಆಯ್ತಾ? ವೈಟ್ ಟೇಪ್ ಅಂಟಿಸ್ಬೇಕು, ಗೊತ್ತಾಯ್ತೇನ್ರಿ? ನೆನ್ಪಿಟ್ಕೊಳ್ಳಿ, ವೈಟ್ ಟೇಪ್ ಅಂಟಿಸ್ಬೇಕು, ಅರ್ಥ ಆಯ್ತಾ? ಹಂಗೆ ಬಿಡಬಾರ್ದು, ಕಿತ್ತಾಗ್ಬಿಡುತ್ತೆ, ಗೊತ್ತಾಯ್ತಾ? ನೋಡಿ, ವೈಟ್ ಟೇಪ್ ಇದು, ಗೊತ್ತಾಯ್ತೇನ್ರಿ? ವೈಟ್ ಟೇಪ್ ಇದೆಲ್ಲ, ಇದನ್ನು ತಗೊಂಡು ನೀಟಾಗಿ ಅದಕ್ಕೆ ಅಂಟಿಸ್ಬೇಕು, ಆದಷ್ಟು ಅಂಟಿಸ್ಬೇಕು. ಆಮೇಲೆ ಸ್ವಲ್ಪ ದಿನ ಅಷ್ಟೇ ವೈಟ್ ಟೇಪು, ಆಮೇಲೆ ವೈಟ್ ಟೇಪು ಬೇಕಾಗಿಲ್ಲ ಅದಕ್ಕೆ, ಯಾಕಂದರೆ ಗಮ್ ಹಾಕಿರ್ತೀವಲ್ಲ ಅಂಟ್ಕೊಬಿಡುತ್ತೆ, ಗೊತ್ತಾಯ್ತೇನ್ರಿ? ಯಂತ್ರಕ್ಕೆ, ಗೊತ್ತಾಯ್ತಲ್ಲ? ನೋಡ್ಕೊಂಡ್ರೆ ಏನ್ರಿ ಯಂತ್ರ ಹೆಂಗೆ ಯಂತ್ರದ ಮೇಲೆ ಯಾವ ರೀತಿ ಇರುತ್ತೆ, ಅಕ್ಷರಗಳು ಎಲ್ಲ ಆವಾಗಲೇ ತೋರಿಸಿದ್ದೀನಿ. ನೋಡಿದ್ರ ಮೇಲೆ ಅಕ್ಷರಗಳಿರುತ್ತೆ, ಸೆಂಟ್ರಲ್ ಹೋಮ್ ಇರುತ್ತೆ, ಮೇಲ್ಗಡೆ ಗಮ್ ಇರುತ್ತೆ, ಗೊತ್ತಾಯ್ತಲ್ಲ? ಅವೆಲ್ಲ ನೋಡ್ಕೊಂಡಿದ್ರಲ್ಲ ಆವಾಗಲೇ. ಆಮೇಲೆ ರೈಟ್ ಸೈಡಲ್ಲಿ ಕ್ಲೀಮ್ ಇರುತ್ತೆ, ಮತ್ತು ಕೆಳಗಡೆ ಮಾಮ್ ಇರ್ತಾರೆ ರೈಟ್ ಸೈಡಲ್ಲಿ ಕಾರ್ನರಲ್ಲಿ. ಆಮೇಲೆ ಸಮ್ ಇರುತ್ತೆ. ನೋಡಿ, ನಾನು ಯೆಲ್ಲೋ ಕಲರ್ ದಾರ ಹಾಕ್ತೀನಿ, ಯಾಕಂದರೆ ಮೀಡಿಯಮ್ಮು. ನಮ್ಮ ತಂಟೆಗೆ ಯಾರನ್ನ ಬಂದರೆ ಅವ್ರು ಮಾಡಿದ ಪಾಪ ಅವ್ರು ಅನುಭವಿಸ್ತಾರೆ ಅಂತ. ನಾವು ಯಾರನ್ನು ನಾಶ ಮಾಡಬೇಕಾಗಿಲ್ಲ, ಯಾರಿಗೂ ನಾವು ಅನ್ಯಾಯ ಮಾಡಬೇಕಾಗಿಲ್ಲ, ಯಾರಿಗೂ ನಾವು ಮಾಟ ಮದ್ದು ಮಾಡಬೇಕಾಗಿಲ್ಲ. ಯಾರು ಮಾಟ ಮದ್ದು ನಮಗೆ ಮಾಡಿದ್ದಾರೆ, ಅವರು ಎಲ್ಲಿ ಹಾಕಿದಾರೋ ಮಾಟ ಮದ್ದು ಮಾಡಿ ನಮಗೆ ಗೊತ್ತಿಲ್ಲ. ಯಾವುದೋ ನಮ್ಮ ಮನೆ ಹತ್ರ, ಹೊಲದ ಹತ್ರ, ಮನೆ ಅಕ್ಕಪಕ್ಕ ಎಲ್ಲ ಊತಾಕ್ಬಿಟ್ಟಿರ್ತಾರೆ ಮಾಟ ಮದ್ದು ಮಾಡಿಸಿ, ಮಾಟ ಮದ್ದು ಮಾಡಿಸಿ ಅಲ್ವಾ? ಅದು ನಾಶ ಆಗಬೇಕಷ್ಟೇ. ಅದು ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ, ಹುಡ್ಕೋದು ಕಷ್ಟ. ಕೆಲವರು ಹಾಕ್ಬಿಟ್ಟಿರ್ತಾರೆ ರೀ ಹೊಲಗಳಲ್ಲಿ, ಮನೆ ಅಕ್ಕಪಕ್ಕ. ಅದೆಲ್ಲ ನಾಶ ಆಗ್ಬೇಕಂದ್ರೆ ಈ ರೀತಿ ಯಂತ್ರ ತಯಾರಾಗಬೇಕು, ನೆನ್ಪಿಟ್ಕೊಳ್ಳಿ. ಯಂತ್ರ ತಯಾರಾಯ್ತಲ್ಲ ನೋಡಿ, ಯಾವ ರೀತಿ ನಾನು ಅದಕ್ಕೆ ದಾರಗಳು ಇದು ಮಾಡಿದ್ದೀನಿ. ಹಿಂದ್ಗಡೆ ಹ್ಯಾಂಗಿಂಗು ಮಾಡ್ಬೋದು, ಮಳೆಗೂ ಹಾಕ್ಬೋದು, ಗೊತ್ತಾಯ್ತೇನ್ರಿ? ಈಗ ಯಂತ್ರ ತಯಾರಾಯಿತು. ಈಗ ಪ್ರಾಣ ಪ್ರತಿಷ್ಠೆ ಅಂದರೆ ಏನು? ಎಲ್ಲರೂ ಮೊದಲು ಅಭ್ಯಾಸ ಮಾಡ್ಕೊಂಡಿರಬೇಕು, ಆಮೇಲೆ ಅಭ್ಯಾಸ ಮಾಡಿಕೊಂಡು ನಮ್ಮ ಶಕ್ತಿ ಅನ್ನೋದಕ್ಕೆ ಕೊಡಬೇಕು. ಕುಂಡಲಿನಿ ಸಾಧನೆ, ಯೋಗ ಸಾಧನೆ ಯಾರು ಮಾಡಿದ್ದಾರೆ ಅವ್ರಿಗೆ ಆ ಶಕ್ತಿ ಇರುತ್ತೆ, ಸಹಸ್ರಾರು ಶಕ್ತಿ ನಮ್ಮ ತಲೆಯ ನೆತ್ತಿಯ ಮೇಲೆ ಇರುತ್ತೆ. ಬ್ರಹ್ಮರಂಧ್ರ ಇರುತ್ತೆ ತಲೆಯ ನೆತ್ತಿ ಮೇಲೆ, ಅಲ್ಲಿ ಶಕ್ತಿ ಇರುತ್ತೆ. ಅದಕ್ಕೆ ಸ್ಪರ್ಶ ಮಾಡಿದ್ರೆ ಸಾಕು, ಅದಕ್ಕೆ ಆವಾಹನ ಆಗುತ್ತೆ, ತುಂಬಿಕೊಳ್ಳುತ್ತೆ, ಜೀವ ತುಂಬಿಕೊಳ್ಳುತ್ತೆ. ಈಗ ಅದಕ್ಕೆ ಶಕ್ತಿ ಬಂದಿರುತ್ತೆ.
ಇದು ಗುರುವೇ ದೊಡ್ಡವನು ಜ್ಯೋತಿ. ಗೊತ್ತಾಯ್ತನ್ರಿ? ನೋಡಿ ಆ ಚೂರ್ಣ ಪುಡಿ ಎಲ್ಲ ಅಲ್ಲಿದೆ ಕವರ್ನಲ್ಲಿ. ಹಾಗೆ ಯಂತ್ರ ರೆಡಿ ಆಯಿತು. ಓಕೆನಾ? ಇಷ್ಟು ಮಾಡ್ಕೋಬೇಕು. ಇಷ್ಟು ಮಾಡಿಕೊಂಡ್ರೆ ಎಂಥ ಪರಿಪೂರ್ಣ ಆಯಿತು. ಇದನ್ನು ಬಂದಂಥ ಭಕ್ತರಿಗೆ ನಾವು ಕೊಡ್ಬೋದು. ಭಕ್ತರಿಗೆ, ಕಷ್ಟ ಅಂತ ಬಂದವ್ರಿಗೆ. ಗೊತ್ತಾಯ್ತನ್ರಿ? ಈ ರೀತಿ ಯಂತ್ರ ರೆಡಿ ಮಾಡೋದು. ಗೊತ್ತಾಯ್ತಾ? ನೋಡ್ಕೊಂಡ್ರೆ ಅಂದರೆ ಎಲ್ಲ ನೀವು ವೀಕ್ಷಕರೇ, ಮಿತ್ರರೇ, ಗುರುಮಕ್ಕಳೇ, ಯಾರು ಏನೇ ಮಾಡಿರಲಿ ಮಾಯಾಮಾಟ ಮದ್ದು ಅವರೆಲ್ಲೇ ಹಾಕಿರಲಿ, ಹೊಲದಲ್ಲಿ, ಅಕ್ಕಪಕ್ಕ, ದನಗಳ ಕೊಟ್ಟಿಗೆ, ಮನೆಯ ಒಳಗೆ ಹೊರಗೆ, ಎಲ್ಲಾದರೂ ಮನೆ ಮೇಲೆ ಎಲ್ಲಾದರೂ ಅವ್ರು ಏನೋ ಮಾಯಾಮಾಟ ಮಾಡಿರಲಿ, ನೀವು ಇದನ್ನು ಎಲ್ಲ ಕಡೆ ಚೆಲ್ಲಿ. ಮನೆಯ ಒಳಗೆ ಹೊರಗೆ, ಮನೆಯ ಒಳಗೆ ಬೆಡ್ರೂಮ್ಗಳಲ್ಲಿ, ಕಾರ್ನರ್ಗಳಲ್ಲಿ, ಹಾಗೆ ಹೊಲದ ಹತ್ರ, ಹಾಗೆ ದನದ ಕೊಟ್ಟಿಗೆ ಹತ್ರ, ಹಾಗೆ ನಮ್ಮ ಗಾಡಿಗಳಲ್ಲೂ ಟೂ ವೀಲರ್ ಮೇಲೆ, ಟೂ ವೀಲರ್ ಒಳಗೆ, ಹಾಗೆ ಕಾರು, ಇನ್ನೊಂದು 3 ವೀಲರ್ 4 ವೀಲರ್ ಎಲ್ಲ ಕಡೆ ಇದನ್ನು ಚೆಲ್ಲಿ. ಪೌಡರ್ನ, ಈ ಪುಡಿಯನ್ನು ಚೆಲ್ಲಿ. ಹಾಗೆ ಇದನ್ನು ಕಟ್ಕೊಳ್ಳಿ 3 ವೀಲರಲ್ಲಿ, 4 ವೀಲರಲ್ಲಿ, ಕಾರಲ್ಲೆಲ್ಲ, ಹಾಗೆ ಮನೆಯಲ್ಲಿ, ತೋಟಗಳ ಹತ್ರ. ಓಕೆನಾ? ಇದು ಉಪಯೋಗ ಬರುತ್ತೆ. ಶತ್ರು ದೃಷ್ಟಿ ನಾಶ ಆಗುತ್ತೆ, ಶತ್ರುಗಳ ಕಾಟ ನಾಶ ಆಗುತ್ತೆ, ಮಾಯಾಮಾಟ ಯಾರೇ ಮಾಡಿರಲಿ ಕ್ಯೂರ್ ಆಗುತ್ತೆ. ಗೊತ್ತಾಯ್ತಲ್ಲ? ಎಲ್ಲವನ್ನು ಗುರು ದೈವದ ಮೇಲೆ ಭಾರ ಆಗಬೇಕು. ಓಕೆನಾ? ಇಷ್ಟು ಈ ವಿಡಿಯೋ. ಆದರೆ ಗುರುಗಳಾದವರು ಇದನ್ನು ಉಪಯೋಗಿಸ್ಕೋಬೇಕು, ಯಾವ ರೀತಿ ಮಾಡೋದು ಅಂತ ತಿಳ್ಕೊಬೇಕು. ಹಾಗೆ ಯಾರು ಸಂತ್ರಸ್ತರಿದ್ದಾರೆ ಅವರು ಕೂಡ ಗುರುಗಳಿಗೆ, ದೇವ್ರಿಗೆ, ಈ ಯಂತ್ರ ಮಂತ್ರ ತಂತ್ರ, ಈ ಶಕ್ತಿಗಳಿಗೆ, ಗಿಡಮೂಲಿಕೆಗಳಿಗೆ, ಪ್ರಕೃತಿಗೆ ಗೌರವ ಕೊಡಬೇಕು. ಹಾಗೆ ಗುರುಗಳು ಅಷ್ಟೇ ಯಾರಿಗೂ ಒತ್ತಾಯ ಮಾಡಿ ಹಣಕ್ಕಾಗಿ ಪೀಡಿಸಬಾರ್ದು, ಯಾವುದೇ ವಸ್ತುಗಾಗಿ ಪೀಡಿಸಬಾರ್ದು, ಯಾವುದೇ ವಿಚಾರಕ್ಕಾಗಿ ಪೀಡಿಸಬಾರ್ದು. ಭಕ್ತರನ್ನು ಪ್ರೀತಿಯಿಂದ ಮಕ್ಕಳಂತೆ ನೋಡ್ಕೋಬೇಕು. ಹಾಗಂತ ನೀವು ನಷ್ಟ ಆಗಿ ಅಂತ ಹೇಳಲ್ಲ, ಅವ್ರನ್ನೂ ನಷ್ಟ ಮಾಡಿ ಅಂತ ನಾನು ಹೇಳಲ್ಲ. ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಗೆ ಒಳ್ಳೆಯದಾಗಲಿ. ಓಕೆನಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಸರಿನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ.